ನೀವು ಕರೆಂಟು ವೈಬ್ರೇಷನ್ ಅಂತ ಫ್ಯಾಂಟಸಿಗೆ ಹೋಗ್ಬಾರ್ದು. ಮತ್ತೆ ಫಿಟ್ಸ್ ಬಂದ್ರೆ ನೆಕ್ಸ್ಟ್ ಟೈಮ್ ಸೀದಾ ಮೇಲಿಗೆ ಹೋಗ್ತೀರಾ. ನನ್ ವಯಸ್ಸೇನು 62 ಏನಲ್ಲ, 32. ಸ್ವಲ್ಪ ದಪ್ಪ ಇರೋದಕ್ಕೆ ಕಾಣಿಸ್ತೀನಿ ಅಷ್ಟೇ. ಅಷ್ಟಕ್ಕೂ ಬಂದ್ ಕೆಲ್ಸ ಆಯ್ತು ತಾನೆ, ನೀವಿನ್ನ ಹೊರಡ್ಬೋದು. ಮತ್ತೆ ನಮ್ಮ ಮನೆ ಕಡೆ ಬರ್ಬೇಡಿ, ಹೊರಡಿ. ಡಾಕ್ಟರ್ ಆಗಿ ನಾನು ಹೇಳ್ಬೇಕಾದ್ನ ಹೇಳ್ದೆ, ಆಮೇಲೆ ನಿಮ್ಮಿಷ್ಟ. ಮತ್ತೆ ಹೇಳ್ತಿದ್ದೀನಿ, ಅವರನ್ನ ಅಡ್ಗೆಯಿಂದ ಇವರನ್ನ ಕರೆಂಟಿಂದ ಸ್ವಲ್ಪ ದೂರ ಇಡಿ. ಬೋತ್ ಆರ್ ಇಂಜುರಿಯಸ್ ಟು ಯುವರ್ ಹೆಲ್ತ್. ಬರ್ತೀನಿ. ಅಮ್ಮ ಅಮ್ಮ, ಲೇ 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 ಲೇ. ರೌಡಿಗಳು ಗನ್ನಿಂದ ಸಾಯಿಸ್ತಾರೆ, ನಕ್ಸಲೈಟ್ಗಳು ಚಾಕುವಿಂದ ಸಾಯಿಸ್ತಾರೆ, ಟೆರರಿಸ್ಟ್ಗಳು ಬಾಂಬ್ ಹಾಕಿ ಸಾಯಿಸ್ತಾರೆ. ನೀನೇನೆ ಅಡಿಗೆ ಮಾಡಿ ಸಾಯಿಸ್ತೀಯಲ್ಲೇ. ಏನು ನನಗೆ ಗೊತ್ತಿದ್ದಷ್ಟು ಫೋನಲ್ಲಿ ವಿಡಿಯೋ ನೋಡ್ಕೊಂಡು ಅಡ್ಗೆ ರೆಡಿ ಮಾಡಿದೆ ಆಂಟಿ. ನಿಮ್ಗೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಅಯ್ಯೋ, ಅದು ಟ್ರಬಲ್ ಅಲ್ವೇ? ಹಾರಿಬಲ್. ಸತ್ತು ಬದುಕಿದ್ದೀನಿ. ಚಿಕ್ಕೋಳಾಗಿದ್ರು ಕೈ ಎತ್ತಿ ನಮಸ್ಕಾರ ಮಾಡ್ತೀನಿ ಕಣೆ. ಮತ್ತೆ ಅಡಿಗೆ ಮನೆ ತಂಟೆಗೆ ಹೋಗ್ಬೇಡ್ವೆ, ನನ್ನನ್ನ ಸ್ಮಶಾನಕ್ಕೆ ಕಳಿಸ್ಬೇಡ್ವೆ. ನಿಜಾನೇ ಬೇಬಿ, ನಿನ್ಗೆ ಅಡ್ಗೆ ಮಾಡಕ್ ಬರಲ್ಲ. ನೀನು ಅಡ್ಗೆ ಮಾಡದೇ ಇರೋದೇ ಬೆಟರ್. ನೀನ್ ಕೂಡ ನನ್ನ ಡಿಸ್ಕರೇಜ್ ಮಾಡ್ತಿದ್ಯಾ ಮಮ್ಮಿ. ಚಿಕ್ಕವಳಿದ್ದಾಗ ನನಗೆ ಅಡ್ಗೆ ಮಾಡೋದ್ ಹೇಳ್ಕೊಟ್ಟಿದ್ರೆ ಈಗ ಈ ಪ್ರಾಬ್ಲಮ್ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಅಡ್ಗೆ ಮಾಡೋ ಕರ್ಮ ನಿನಗ್ ಬರುತ್ತೆ ಅಂತ ನನ್ಗೇನ್ ಗೊತ್ತು ಬೇಬಿ. ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಏನೇ ಆದ್ರೂ ಸರಿ, ನೀನ್ ಮಾತ್ರ ಅಡ್ಗೆ ಮಾಡ್ಬೇಡ್ವೆ, ಮನುಷ್ಯರನ್ನ ಸಾಯಿಸ್ಬೇಡ್ವೆ. ಅಮ್ಮ, ಓಕೆ ಬೇಬಿ, ನಂಗೆ ಸ್ವಲ್ಪ ಕೆಲ್ಸ ಇದೆ, ನನ್ ಮನೆಗೆ ಹೋಗ್ತೀನಿ. ಮಮ್ಮಿ, ನನ್ನ ಬಿಟ್ಟು ಹೋಗ್ತೀನಿ ಅಂತಿದ್ಯಾ ಮಮ್ಮಿ? ಈ 1 ತಿಂಗಳು ಇಲ್ಲೇ ಇರು. ಅಯ್ಯೋ, ನಂಗೆ ತುಂಬಾ ಕೆಲ್ಸ ಇದೆ. ಆ ಕೆಲ್ಸನೆಲ್ಲ ಬಿಟ್ಟು ನಾನ್ 1 ಮಂತ್ ಇಲ್ಲಿರಕ್ ಆಗಲ್ಲ. ಸಾಲ ತೀರ್ಸ್ಬೇಕಲ್ವಾ? ಒಂದಿಬ್ರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ನೀನೊಂದ್ ಗಮನಿಸಿದ್ಯಾ? ಯಾವಾಗ್ಲೂ ಅದ್ಬೇಕು ಇದ್ಬೇಕು ಅಂತ ಆರ್ಡರ್ ಮಾಡ್ತಿದ್ದ ಹಾರಿಕಾ ಫಸ್ಟ್ ಟೈಮ್ ನಿನಗೇನ್ ಬೇಕು ಅಂತ ತಿಳ್ಕೊಂಡು ಅಡ್ಗೆ ಕಲಿಬೇಕು ಅಂತಿದ್ದಾಳೆ. ಅವಳು ನಿನ್ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಳೆ. ಅಖಿಲ್, ನೀವು ಭ್ರಮೆನಲ್ಲಿದ್ದೀರಾ ಅದಕ್ಕೆ? ಹಾರಿಕಾ ಅಲ್ಲಿ ಬದಲಾವಣೆ ಆಗ್ತಿರೋದು ನಿನಗ್ ಗೊತ್ತಾಗ್ತಿಲ್ವಾ? ಅವಳು ಒಬ್ಳು ಉಸುರುವಳ್ಳಿ, ಯಾವಾಗ ಹೇಗಿರ್ತಾಳೆ ಅಂತ ಗೊತ್ತಾಗಲ್ಲ. ಇಲ್ಲ ಅಖಿಲ್, ಹಾರಿಕಾ ಬದಲಾಗ್ತಾಳೆ ಅಂತ ನನಗ್ ಅರ್ಥ ಆಗ್ತಿದೆ. ಆಗ್ಲೇ ಅವಳಲ್ಲಿ ಹಠ ನೋಡ್ದೆ, ನಿನ್ ಮೇಲಿರೋ ಪ್ರೀತಿನ ನೋಡ್ದೆ. ಅದೆಲ್ಲ ಟೆಂಪರರಿ. ಅದಕ್ಕೆ ಅವರಮ್ಮ ಅವಳನ್ನ ಮತ್ತೆ ಬದಲಾಯಿಸ್ತಾರೆ. ಅವರಮ್ಮ ವಾಪಸ್ ಹೋದ್ರಲ್ಲ, ಮತ್ತೆ ಈ ಮನೆಗ್ ಬರ್ದೇ ಇರೋ ತರ ನೋಡ್ಕೊಂಡ್ರೆ ಸಾಕು. ಅಷ್ಟ್ರೊಳಗೆ ಹಾರಿಕಾ ನಮ್ಮವಳಾಗ್ತಾಳೆ. ನನಗ್ ನಂಬಿಕೆ ಇಲ್ಲ ಅದಕ್ಕೆ. ಹಾರಿಕಾ ಬದಲಾದ್ರೆ ನಮ್ಮೆಲ್ರಿಗಿಂತ ಜಾಸ್ತಿ ಸಂತೋಷ ಪಡೋದು ನೀನೇ ಅಂತ ನನಗ್ ಗೊತ್ತು ಅಖಿಲ್. ಹಾರಿಕಾ ಮೇಲೆ ನಿನಗೆಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತು. ಹಾರಿಕಾ ಬದಲಾಗ್ತಾಳೆ ಅಂತ ನಂಬು, ನಿನ್ ಪ್ರೀತಿನ ನಂಬು. ನೀವಿಬ್ರು ಮತ್ತೆ ಒಂದಾಗ್ತೀರಾ, ಆ ನಂಬಿಕೆ ನನಗಿದೆ. ಸಮಯಕ್ಕೆ ಸರಿಯಾಗಿ ರಾಕಿ ನೋಡಿ ಕೂಗಿದ್ದಕ್ಕೆ ಅಖಿಲ್ಗೆ ಗಂಡ ಅನ್ಸೋ ತಪ್ತು. ಇಲ್ಲ ಅಂದಿದ್ರೆ ತುಂಬಾ ದೊಡ್ಡ ಅನಾಹುತ ಆಗ್ತಿತ್ತು.
ಹಾರಿಕಾ ಕಾಪಾಡಿದ್ರಿಂದ ಅಖಿಲ್ಗೇನೂ ಆಗಿಲ್ಲ. ಹಾರಿಕಾ ಬರ್ದೇ ಇದ್ದಿದ್ರೆ ಚಿಕ್ಕೋನ್ ತಲೆ ಒಡೆದು ಹೋಗ್ತಿತ್ತು. ನಿನ್ ಗಂಡನ್ನ ನೀನು ಕಾಪಾಡ್ಕೊಂಡೆ ಹಾರಿಕಾ. ಅವತ್ತು ಅಖಿಲ್ ನಿನ್ನ ಕಾಪಾಡ್ದ, ಇವತ್ತು ಅಖಿಲ್ನ ನೀನ್ ಕಾಪಾಡ್ದೆ. ಒಬ್ರನ್ನೊಬ್ರು ಕಾಪಾಡ್ಕೊಂಡಿದ್ದೀರಾ. ಅಷ್ಟಕ್ಕೂ ಈ ಫ್ಯಾನ್ ಹೇಗ್ ಕೆಳಗ್ ಬಿತ್ತು? ಇದು ನನ್ ರಾಜನ್ ಕೆಲ್ಸ ಆಗಿರ್ಬೋದಾ? ಆದ್ರೂ ರಾಜನ್ ಸೇಡಿರೋದು ಅಭಿವಸು ಮೇಲೆ, ಅಖಿಲ್ ಮೇಲೆ ಅಲ್ವಲ್ಲ. ಬೋಲ್ಟ್ ಲೂಸ್ ಆಗಿರುತ್ತೆ ಅಕ್ಕ. ಚಿಕ್ಕಮ್ಮ, ಆ ಯುವರಾಜ್ಗೆ ಹೇಳಿ ಈ ಫ್ಯಾನ್ನ ಗಟ್ಟಿಯಾಗಿ ಕೂರ್ಸಕ್ ಹೇಳು. ಈ ಫ್ಯಾನ್ ನ ನಿಮ್ ರೂಮಲ್ಲಿ ಲೂಸ್ ಆಗಿ ಕೂರ್ಸಕ್ ಹೇಳ್ತೀನಿ ಕಣೆ. ನೀನು ಅಭಿ ತಲೆ ಹೊಡ್ಕೊಂಡ್ ಸಾಯ್ತೀರಾ. ಚಿಕ್ಕಪ್ಪನ್ಗೇನೂ ಆಗಿಲ್ಲ. ಹೋಗಿ ನಿಮ್ ಹೋಮ್ವರ್ಕ್ ಮಾಡ್ಕೊಳ್ಳಿ. ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹಾರಿಕಾ. ಅಖಿಲ್, ಇವಳನ್ನ ಸ್ವಲ್ಪ ನೋಡ್ಕೋ. ಸರಿ ಅದಕ್ಕೆ. ಅಕ್ಕ ನಾನು ಅಡ್ಗೆ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ನಡಿ ಅಕ್ಕ, ಹೋಗೋಣ. ಹಾರಿಕಾ ಹತ್ರ ಒಳ್ಳೆಯವರು ಅಂತ ಅನಿಸ್ಕೊಳಕ್ಕೆ ಆ ಓರ್ಗಿತ್ತಿರಿಬ್ರು ಒಟ್ಟಿಗೆ ಕಳ್ನಾಟಕ ಮಾಡ್ತಿದ್ದಾರೆ. ನೀನ್ ಬದ್ಲಾಗಲ್ವೇನೆ? ನನ್ ಮುಂದೆನೆ ಇವಳಿಗೆ ಅದಕ್ಕೆ ಬಗ್ಗೆ ಚಾಡಿ ಹೇಳ್ತಿದ್ಯಾ? ಸತ್ಯ ಹೇಳ್ತಿದ್ದೀನಿ ಕಣೋ. ಇಲ್ಲ ಆಂಟಿ, ಪಾವನಿ ಅಕ್ಕ, ವಸು ಅಕ್ಕ ಫಸ್ಟ್ ಇಂದ ನನ್ನ ಹತ್ರ ಜೆನ್ಯೂನ್ ಆಗೇ ಇದ್ದಾರೆ. ನಾನೇ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು. ವಸು ಅಕ್ಕ, ಪಾವನಿ ಅಕ್ಕ ನನ್ನ ಅವ್ರ ತಂಗಿ ಥರಾನೇ ನೋಡ್ಕೊಂಡಿದ್ದಾರೆ. ನನಗೆ ಎಷ್ಟೊಂದು ಒಳ್ಳೆ ವಿಷಯಗಳನ್ನ ಹೇಳಿದ್ದಾರೆ. ನಾನೇ ದಡ್ತನದಿಂದ ಅಕ್ಕನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಇದೇನಿದು, ಇವಳು ಬದ್ಲಾಗ್ಬಿಟ್ಲು? ಹಾರಿಕಾ, ನೀನ್ ನಿಜವಾಗ್ಲೂ ಹೇಳ್ತಿದ್ಯಾ? ಹೌದು ಅಖಿಲ್, ಅಕ್ಕನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆಲಸ್ಯ ಮಾಡ್ಬಿಟ್ಟೆ. ಈಗ ನಿನ್ ಬಗ್ಗೆ ಯೋಚನೆ ಮಾಡ್ತಿರೋ ಅಕ್ಕಂದ್ರು ಇವತ್ ನಿಂಗೆ ಇಷ್ಟು ದೊಡ್ಡ ಅನಾಹುತ ತಪ್ಪಿದ್ರು ನನ್ ಬಗ್ಗೆ ಯೋಚನೆ ಮಾಡಿದ್ರು. ನನ್ ಗಾಯಕ್ಕೆ ಔಷಧಿ ಹಚ್ಚಿದ್ರು, ನಾನಿನ್ನ ಕಾಪಾಡ್ದೆ ಅಂತ ಹೊಗಳಿದ್ರು. ನನಗ್ ತುಂಬಾ ಖುಷಿ ಆಗ್ತಿದೆ ಅಖಿಲ್. ಅಯ್ಯೋ ನಿನ್ನ, ಅದೆಲ್ಲ ನಿಜವಾದ ಅಭಿಮಾನ ಅಂತ ನೀನ್ ನಂಬ್ತಿದ್ಯಾ? ಇವಳು ನಂಬ್ತಿದ್ದಾಳೆ. ಇನ್ನು ನೀನ್ ಕಣ್ ತೆಗಿಬೇಕು, ಒಳ್ಳೆಯವಳಾಗಿ ಬದ್ಲಾಗ್ಬೇಕು. ಇಲ್ಲಾಂದ್ರೆ ಈ ಮನೇಲಿ ನಿನಗೆ ಊಟ ಜಾಗ ಎರಡೂ ಇರಲ್ಲ. ನೀವೆಲ್ಲ ಒಂದಾಗಿ ನನ್ನ ಬೇರೆ ಮಾಡ್ತೀರಾ? ನಾನ್ ಇರ್ಬೇಕಾದ್ರೆ ಅದ್ ಹೇಗ್ ನೀವೆಲ್ಲ ನೆಮ್ಮದಿಯಾಗಿರ್ತೀರಾ ನೋಡ್ತೀನಿ. ನಿಮ್ 3 ಜೋಡಿನೂ ಬೇರೆ ಬೇರೆ ಮಾಡಿ ನಿಮ್ಮನ್ ಚೆಂಡಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸುಮಂಗಲಿನೇ ಅಲ್ಲ. ಏನೇ ಮೈಂಡ್ ವಾಯ್ಸ್ ಅಲ್ಲಿ ಮಾತಾಡ್ತಿದ್ಯಾ? ಏನಿಲ್ಲ ಕಣೋ, ನೀವ್ ಈ ತರ ಎಷ್ಟು ದಿನ ಒಟ್ಟಿಗೆ ಇರ್ತೀರಾ? 1 ತಿಂಗಳು ಪೂರ್ತಿ ಆದ್ಮೇಲೆ ಅವ್ರ ದಾರಿ ಅವ್ರು ನೋಡ್ಕೋಬೇಕಲ್ಲ. ಅಖಿಲ್, ಡಿನ್ನರ್ ತಗೊಂಡ್ ಬಂದಿದ್ದೀನಿ, ತಿನ್ನು. ಇದು ನೀನ್ ಮಾಡಿರೋ ಅಡ್ಗೆನಾ? ಅಲ್ಲ. ಓ, ನಿನ್ ಕೈಗೆ ಏಟಾಗಿದೆ ಅಲ್ವಾ? ನಮ್ಮ ಅತ್ತಿಗೆರು ಅಡ್ಗೆ ಮಾಡಿರ್ಬೇಕು. ಹೌದು, ಅಕ್ಕಂದ್ರೆ ಅಡ್ಗೆ ಮಾಡಿದ್ದು. ನಾನು ನಾಳೆಯಿಂದ ಅಡ್ಗೆ ಮಾಡ್ತೀನಿ. ಯಾವುದು, ನೆನ್ನೆ ಮಾಡಿದ್ದಾರನ? ನಿನ್ನ ಅಡಿಗೆ ಏಟಿಗೆ ಭಯಪಟ್ಟು ನಿಮ್ಮಮ್ಮ ಓಡೋದ್ರು. ನಮ್ಮ ಅತ್ತೆಗೆ ಪಿಟ್ಸ್ ಬಂದು ಬಿದ್ದೋದ್ಲು. ಸದ್ಯ ನಾನಿನ್ನು ತಿನ್ನಿಲ್ಲ. ತಿಂದಿದ್ರೆ ನನಗೇನಾಗ್ತಿತ್ತು. ನಾನು ವಸು ಅಕ್ಕ ಹತ್ರ ಅಡ್ಗೆ ಕಲಿತಿದ್ದೀನಿ. ನಾಳೆಯಿಂದ ಚೆನ್ನಾಗಿ ಮಾಡ್ತೀನಿ. ನೀನ್ ಭಯ ಪಡೋ ಅಗತ್ಯ ಇಲ್ಲ, ತಿನ್ನು. ನೀನ್ ತಿಂದ್ಯಾ? ಇನ್ನೂ ಇಲ್ಲ, ಮೊದಲು ನಿನಗ್ ತಿನ್ಸಿ ಅಕ್ಕ ಭಾವಂದ್ರ ಬಂದ್ಮೇಲೆ ನಾನ್ ತಿಂತೀನಿ. ಹೆಂಗ್ ತಿಂತೀಯಾ? ಯಾಕೆ? ನಿನ್ ಕೈಗೆ ಏಟಾಗಿದ್ಯಲ್ಲ. ಹೇಗೋ ತಿಂತೀನಿ ಬಿಡು. ಅಪ್ಪಾ, ಕೂತ್ಕೋ.
ಏನ್ ನೋಡ್ತಿದ್ಯಾ ಹಾರಿಕಾ? ನೀನೇನ್ ನೋಡ್ತಿದ್ಯಾ? ಅವ್ರು ಈ ತಿಂಗಳು ಇದೇ ಥರ ಇದ್ಬಿಟ್ರೆ ಅವ್ರು ಒಂದಾಗೋದು ಗ್ಯಾರಂಟಿ ಹೊಸವ್ರೆ. ಒಂದಾಗ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ ರೀ. ಅವ್ರು ಒಂದಾದ್ರೆ ವಿಚ್ಛೇದನ ಸಿಗಲ್ವಲ್ಲ? ಗಂಡ ಹೆಂಡತಿ ಒಟ್ಟಿಗೆ ಇರ್ತೀವಿ ಅಂದ್ರೆ ಯಾವ ಕೋರ್ಟ್ ಬೇರೆ ಮಾಡತ್ತೆ ಪಾವನಿ? ದೇವ್ರ ದಯೆಯಿಂದ ಹೀಗೆ ಆಗ್ಬೇಕು. ವಸುದೆಯಿಂದಾನೇ ಇದೆಲ್ಲ ಆಗಿದ್ದು. ನನ್ನಿಂದ ಏನು ಭಾವ, ಇದೆಲ್ಲ ದೇವ್ರ ದಯೆ. ದೇವ್ರ ದಯೋ ಜೊತೆಗೆ ನಿಮ್ ಪ್ರಯತ್ನ ಕೂಡ ಇದೆ ಹೊಸವ್ರೆ. ಅಖಿಲ್ ಹಾರಿಕಾನ ಒಂದು ಮಾಡಬೇಕು ಅನ್ನೋ ನಿಮ್ಮ ಸಂಕಲ್ಪದ ಬಲಾನೇ ಅವರು ಒಟ್ಟಾಗಿರೋ ಹಾಗೆ ಮಾಡಿದೆ. ನಿಜ ವಸು, ನಿನ್ ಪ್ರಯತ್ನ ಹಠದಿಂದಲೇ ಅಖಿಲ್ ಹಾರಿಕಾ ಒಟ್ಟಿಗೆ ಇರಕ್ಕೆ ಕಾರಣ. ಈ 1 ತಿಂಗಳಾದ್ಮೇಲೆ ಅಖಿಲ್ ಹಾರಿಕಾ ಇಬ್ರು ನಿನಗೆ ಥ್ಯಾಂಕ್ಸ್ ಹೇಳ್ತಾರಮ್ಮ. ನಾವು 3 ಜೋಡಿಗಳು ಒಟ್ಟಿಗೆ ಸಂತೋಷವಾಗಿರ್ತೀವಿ. ಏನ್ರಿ ಇದು? ತಾಳಿ ರಾಜ. ಗೊತ್ತು, ಇವಾಗ ಯಾಕೆ ತಗೊಂಡ್ ಬಂದಿದ್ದೀರಾ? ನಿನ್ನಿಂದ ಕಟ್ಟಿಸ್ಕೊಳಕ್ಕೆ. ಈಗ್ಲಾ? ಆ 3 ಜೋಡಿನೂ ನೋಡ್ದಿಯಲ್ಲ ರಾಜ, ಎಷ್ಟು ಖುಷಿಯಿಂದ, ಎಷ್ಟು ಉಲ್ಲಾಸದಿಂದ, ಎಷ್ಟು ಸಂತೋಷವಾಗಿದ್ದಾರೆ ಅಂತ. ಅವ್ರು ನೋಡ್ತಿದ್ರೆ ನನ್ನ ಹೊಟ್ಟೆ ಉರ್ದು ಹೋಗ್ತಿದೆ. ನಂಗೂ ಸೇಮ್ ಫೀಲಿಂಗು. ಅಲ್ವಾ? ಅದಕ್ಕೆ ಬೇಗ ನನ್ ಕುತ್ತಿಗೆಗೆ ಈ ತಾಳಿ ಕಟ್ಬಿಡು. ನಾವು ಕೂಡ ಜೋಡಿ ಆಗೋಣ, ಆ 3 ಜೋಡಿಗಳ ಜೊತೆ ಸೇರ್ಕೊಳ್ಳೋಣ. ಓಹೋ, ನಿಂಗ ಆತರ ಅರ್ಥ ಆಯ್ತಾ? ಅಭಿವಸು ಸಂತೋಷವಾಗಿರೋದ್ನ ನನ್ ಕೈಲಿ ನೋಡಕ್ಕಾಗ್ತಿಲ್ಲ, ಆ ಉದ್ದೇಶದಿಂದಲೇ ಹೇಳ್ದೆ. ಅವ್ರ ತರ ನಾವು ಕೂಡ ಸಂತೋಷವಾಗಿರ್ಬೇಕು ರಾಜ. ನಾನು ಈ ಉದ್ದೇಶ ಇಟ್ಕೊಂಡೆ ತಾಳಿ ಕಟ್ಸ್ಕೊತಿದ್ದೀನಿ. ಬೇಗ ಕಟ್ಟು 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 ರಾಜ, ಕಟ್ಟು ರಾಜ, ಕಟ್ಟು ರಾಜ, ಕಟ್ಟು ರಾಜ, ತಾಳಿ ಕಟ್ಟು ರಾಜ, ಕಟ್ಟು ರಾಜ, ಕಟ್ಟು ಕಟ್ಟು ರಾಜ, ಕಟ್ಟು ರಾಜ. ಏನ್ ರಾಜ, ನನ್ನ ತಳ್ಳಿಬಿಟ್ಯಾ? ತಾಳಿ ಬಿಸಾಕ್ಬಿಟ್ಯಾ? ನನ್ನ ಮದ್ವೆ ಮಾಡ್ಕೊಳಕ್ಕೆ ನಿನ್ಗೆ ಇಷ್ಟ ಇಲ್ವಾ? ಅಯ್ಯೋ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ನ ಮನೆಯಿಂದ ಓಡಿಸ್ಬಿಡ್ತಾಳೆ. ಇಷ್ಟಾನೇ, ಆದ್ರೆ ಆದ್ರೆ ಏನ್ ರಾಜ? ಆ ನಾಯಿ ಬೊಗಳ್ತಿದೆ, ಕೇಳಿಸ್ಕೊಂಡ್ಯಾ ಸುಮಾ? ಹೌದು, ಬೆಕ್ಕಿನ ಕೂಗು ಕೇಳಿಸ್ತಿದೆ. ಈ ಕೂಗಾಟದ ಮಧ್ಯೆ ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ರೆ ಆ ತಾಳಿ ಉಳಿಯುತ್ತಾ ಸೋಮಾ? ಕಿತ್ತೋಗುತ್ತೆ. ಅಂದ್ರೆ ನೀನ್ ಸತ್ತೋಗ್ತೀಯ ರಾಜ? ನೀನ್ ಹೋದ್ರೆ ನಾನು ಇನ್ನೊಬ್ಬ ಪತಿನ ಹುಡ್ಕೊಳ್ಳಲ್ಲ ರಾಜ. ಈಗೇನ್ ತಾಳಿ ಕಟ್ಬೇಡ ಬಿಡು. ಪುರೋಹಿತರನ್ನ ಕೇಳಿ ಒಳ್ಳೆ ಮುಹೂರ್ತ ಇಡ್ಸ್ಕೊಂಡು ಆಮೇಲೆ ತಾಳಿ ಕಟ್ಸ್ಕೊತೀನಿ. ಅಲ್ಲಿವರೆಗೂ ಈ ತಾಳಿ ನನ್ನ ಹತ್ರನೇ ಇರುತ್ತೆ. ನಾನು ಹೋದ್ರೆ ಇನ್ನೊಬ್ರು ಸಿಗಲ್ಲ ಅನ್ನೋದ ನಿನ್ ಸಂಕಟ. ನಾನು ಹೋಗ್ತೀನಿ ಅನ್ನೋ ಸಂಕಟ ಇಲ್ಲ ಅಂತ ಆಯ್ತು. ಸರಿ ರಾಜ, ಕುಡಿತಿದ್ಯಾ ಅನ್ಸುತ್ತೆ, ನೀನ್ ಕಂಟಿನ್ಯೂ ಮಾಡು. ಗುಡ್ ನೈಟ್. ಅಯ್ಯಪ್ಪ. ಹೊಸೋರೆ, ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಸ್ಯಾರಿ ಹಾಕೋಬೋದಲ್ವಾ ನೀವು? ಯಾಕೆ ಹಾಕಿ ಹೇಳ್ತಿದ್ದೀರಾ? ಅಂದರೆ ಫಂಕ್ಷನ್ ನಿಮಗೆ ನಾನು ಪರ್ಫೆಕ್ಟ್ ಮ್ಯಾಚು ಅಂತ ಎಲ್ಲರೂ ಅನ್ಕೋಬೇಕಲ್ವೇನ್ರಿ? ಯಾರೋ ಯಾಕೆ ಅನ್ಕೋಬೇಕು ಡ್ಯಾಡಿ? ನೀವು ಮಮ್ಮಿ ಮೇಡ್ ಫಾರ್ ಈಚ್ ಅದರ್.
ನೀವ್ ಯಾರನ್ ಕೇಳಿದ್ರು ಇದೇ ಹೇಳ್ತಾರೆ. ನೀನ್ ಸ್ಕೂಲಿಗೆ ಹೋಗ್ಲಿಲ್ವಾ ರಾಕಿ? ಇವತ್ತು ಹಾಲಿಡೇ ಮಮ್ಮಿ. ಅಯ್ಯೋ, ಮೊದಲೇ ಹೇಳಿದ್ರೆ ನಮ್ಮ ಜೊತೆ ನೀನು ಫಂಕ್ಷನ್ ಕರ್ಕೊಂಡು ಹೋಗ್ತಾ ಇದ್ವಲ್ಲ. ಹೋಗಿ ತಂಗಿನ ಕರ್ಕೊಂಡ್ ಬಾ. ಮಮ್ಮಿ ನಿಮ್ಮನ್ನ ರೆಡಿ ಮಾಡ್ತಾರೆ. ಮಧ್ಯದಲ್ಲಿ ನಾವ್ಯಾಕ್ ಡ್ಯಾಡಿ, ನೀವು ಮಮ್ಮಿ ಮಾತ್ರ ಹೋಗ್ ಬನ್ನಿ. ನೀನ್ ನಮ್ ಜೊತೆ ಬಂದ್ರೆ ಏನಾಗುತ್ತೆ? ನಾವ್ ಬಂದ್ರೆ ಯಾರೋ ಪೇರೆಂಟ್ಸ್ ಅವ್ರ ಮಕ್ಳ ಜೊತೆ ಬಂದಿದ್ದಾರೆ ಅಂತ ಅನ್ಕೋತಾರೆ. ಅದೇ ನೀವ್ ಮಾತ್ರ ಹೋದ್ರೆ ಫಂಕ್ಷನ್ಗೆ ಹೀರೋ ಹೀರೋಯಿನ್ ಬಂದಿದ್ದಾರೆ ಅಂತ ಹೇಳ್ತಾರೆ. ರಾಕಿ ರಾಕಿ ಇಷ್ಟೊತ್ತಿಗೆ ಬ್ರೇಕ್ ಇಲ್ದಿರೋ ಅಭಿ ಕಾರು ಯಾವುದಕ್ಕಾದ್ರೂ ಡಿಕ್ಕಿ ಹೊಡೆದಿರುತ್ತೆ. ಕೈ ಕಾಲು ಮುರಿದೋಗಿ ತಲೆ ಒಡೆದೋಗಿ ಅಭಿ ವಸು ಇಬ್ರು ಸತ್ತೋಗಿರ್ತಾರೆ. ಅವ್ರ ಶವ ಮನೆಗೆ ಬಂದ ತಕ್ಷಣ ನಾನು ಇಲ್ಲಿಂದ ಹೊರಟೋಗ್ತೀನಿ. ಕಾಫಿ ಕಾಫಿ ಕುಡಿ ರಾಜಾ. ನೀವಿಂತ ಚಿಕ್ಕ ವಿಷಯಕ್ಕೆಲ್ಲ ನನ್ನ ಹತ್ರ ಬರಬೇಡಿ. ಯಾಕ್ ರಾಜಾ ಟೆನ್ಷನ್ ಮಾಡ್ಕೋತಿದ್ಯಾ? ಏನಾಯ್ತು? ನಮ್ನ ಯಾರಾದ್ರೂ ನೋಡಿದ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ರೀ. ಏನಾಗಲ್ಲ ಬಿಡು ರಾಜಾ, ಕಾಫಿ ಕುಡಿ ರಾಜಾ, ತಣ್ಣಗಾಗ್ಬಿಡುತ್ತೆ. ಹೋಗ್ಲಿ, ನಾನೇ ಕಾಫಿ ಕುಡಿಲ್ಲ. ಬೇಡ 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 ಬೇಡ, ನಾನೇ ಕುಡಿತೀನಿ. ರಾಜಾ, ಅದು ಕೂಲ್ ಡ್ರಿಂಕ್ ಅಲ್ಲ ರಾಜಾ, ನಿಧಾನ ಕುಡಿಬೇಕಲ್ವಾ? ಅಷ್ಟಕ್ಕೂ ಅಭಿವಸು ವಿಷಯ ಏನ್ ಮಾಡಿದೆ ರಾಜಾ? ಕಾರ್ ಬ್ರೇಕ್ ನ ತೆಗ್ದಿದ್ದೀನಿ. ಇಷ್ಟೊತ್ತಿಗಾಗ್ಲೇ ಕಾರ್ ಆಕ್ಸಿಡೆಂಟ್ ಆಗಿ ಇಬ್ರು ಸತ್ತೋಗಿರ್ತಾರೆ. ನಿನ್ ಮೇಲೆ ಯಾವುದೇ ಡೌಟ್ ಬರಲ್ಲ ಅಲ್ವಾ ರಾಜಾ? ಯಾರಿಗೂ ಡೌಟ್ ಬರಲ್ಲ, ಪಕ್ಕ ಪ್ಲಾನ್ ಮಾಡಿದ್ದೀನಿ. ನೀನ್ ಸೂಪರ್ ರಾಜಾ. ಇನ್ನು ಭಾಜಾ ಭಜಂತ್ರಿನೇ ಅಲ್ವಾ? ಚಿಕ್ಕಮ್ಮ, ಏನೇ ಅವನ ಹತ್ರ ಏನೋ ಹೇಳ್ತಿದ್ದೆ? ಏನಿಲ್ಲ ಸರ್, ಈ ಮ್ಯಾಮ್ ಸಾಬ್ ನನ್ನ ಹತ್ರ ನನ್ನ ಮದ್ವೆ ಯಾವಾಗ ಅಂತ ಕೇಳ್ತಿದ್ರು. ಅವನ್ ಮದ್ವೆ ಕಟ್ಕೊಂಡು ನಿಮ್ಗೇನಾಗ್ಬೇಕು ಚಿಕ್ಕಮ್ಮ? ಅವನಿಗೆ ಕೆಲಸ ಮಾಡಕ್ ಬಿಡದೆ ಯಾಕೆ ಹರಟೆ ಹೊಡಿತಿದ್ಯಾ? ಅಜ್ಜಿ ಯಾವಾಗ್ಲೂ ಅವ್ರ ಹತ್ರನೇ ಮಾತಾಡ್ತಾ ಇರ್ತಾರೆ ದೊಡ್ಡಪ್ಪ. ಹೌದಾ? ಅವನ ಹತ್ರ ನಿಂದೇನೆ ಕೆಲಸ? ತೋಟದ ಮಾಲಿ ಜೊತೆ ಯಾಕಿದ್ದೀರಾ ಆಂಟಿ? ತೋಟಮಾಲಿ ಆದ್ರೆ ಏನಂತೆ, ಮನುಷ್ಯನೇ ಅಲ್ವಾ? ಪಾಪ ನಮ್ ಮನೇಲಿ ಕೆಲ್ಸ ಮಾಡಕ್ ಬಂದಿದ್ದಾನಲ್ವಾ, ಅವ್ನ್ ಒಳ್ಳೇದು ಕೆಟ್ಟದೆಲ್ಲ ನಾವೇ ತಾನೇ ನೋಡ್ಕೋಬೇಕು. ಯೋಚನೆ ಮಾಡ್ತಿರೋ ಹಾಗಿರ್ಲಿಲ್ಲ, ಅವನ್ ತಲೆ ತಿಂದಂಗಿತ್ತು. ಹಾಗೇನಿಲ್ಲ ಸಾಬ್, ಮ್ಯಾಮ್ ಸಾಬ್ ತುಂಬಾ ಒಳ್ಳೆಯವರು. ಇದೇನಿದು, ಶವಾಗ್ ಬರ್ತಾರೆ ಅನ್ಕೊಂಡ್ರೆ ಜೀವಂತವಾಗಿ ಬಂದ್ರಲ್ಲ. ಕ್ಯಾಬಲ್ ಯಾಕೆ ಬಂದ್ರಿ ವಸು? ಕಾರ್ ಏನಾಯ್ತು? ಕಾರ್ ಕೆಟ್ಟೋಯ್ತಕ್ಕ, ಬ್ರೇಕ್ ಕೆಲ್ಸ ಮಾಡ್ತಿಲ್ಲ. ದೊಡ್ಡ ಅನಾಹುತ ತಪ್ತು. ಕಾರ್ ಬ್ರೇಕ್ ಕೆಲಸ ಮಾಡ್ಲಿಲ್ವಾ? ನಿಮ್ಗೇನು ಆಗಿಲ್ಲ ತಾನೆ? ಏನಾಗಿಲ್ಲ ಅಣ್ಣ, ನಮ್ಮ ಅದೃಷ್ಟಕ್ಕೆ ಪೆಟ್ರೋಲ್ ಖಾಲಿಯಾಗಿ ಕಾರ್ ನಿಂತೋಯ್ತು. ಇಲ್ಲಾಂದಿದ್ರೆ ಮೇಜರ್ ಆಕ್ಸಿಡೆಂಟ್ ಆಗ್ತಾಯಿತ್ತು. ಛೇ, ಈ ತರ ಬದುಕುಳ್ಕೊಂಡ್ರಾ? ಇವ್ರಿಗಿನ್ನೂ ಭೂಮಿ ಋಣ ಇದೆ ಅನ್ಸತ್ತೆ. ಬ್ರೇಕ್ ಯಾಕಣ್ಣ ಕೆಲಸ ಮಾಡಲಿಲ್ಲ? ಕಾರ್ ಕಂಡೀಷನ್ನಲ್ಲಿ ಇತ್ತಲ್ಲ. ಹೌದಲ್ಲ ಅಭಿ, ಮೊನ್ನೆ ತಾನೇ ಕಾರ್ ಸರ್ವಿಸ್ ಮಾಡಿಸಿದ್ವಲ್ಲ.
ದೇವರ ದಯೆಯಿಂದ ನಿಮ್ಗೇನು ಆಗ್ಲಿಲ್ವಲ್ಲ ಅಷ್ಟೇ ಸಾಕು. ಡ್ಯಾಡಿ, ಇದು ಬ್ರೇಕ್ ವೈಯರಾ? ಹೌದು ರಾಕಿ, ಕಾರ್ ಬ್ರೇಕ್ ವೈರೇ. ಬ್ರೇಕ್ ವೈರ್ ಇಲ್ಯಾಕೆ ಬಿದ್ದಿದೆ? ನೋಡಿದ್ರೆ ಯಾರೋ ಕಟ್ ಮಾಡಿರೋ ಹಾಗಿದೆ. ಅಂದ್ರೆ ಇದನ್ನ ಯಾರೋ ಬೇಕು ಅಂತ ಮಾಡಿದಾರಾ? ಕಾರ್ ಬ್ರೇಕ್ ಫೇಲ್ ಮಾಡಿ ನಿಮ್ಗೆ ಆಕ್ಸಿಡೆಂಟ್ ಮಾಡಿಸ್ಬೇಕು ಅನ್ಕೊಂಡ್ರಾ? ಯಾರ್ ಮಾಡಿದ್ರಿ ಇದನ್ನ? ನಮ್ಮನ್ನ ಸಾಯಿಸ್ಬೇಕು ಅಂತ ಯಾರ್ ಪ್ಲಾನ್ ಮಾಡಿದ್ದು? ಮನೆ ಮುಂದೆ ಪಾರ್ಕ್ ಮಾಡಿರೋ ಕಾರ್ ಹತ್ರಕ್ಕೆ ಹೊರಗಿಂದ ಯಾರು ಬಂದ್ರು? ಬ್ರೇಕ್ ವೈರ್ ಯಾವಾಗ ಕಟ್ ಮಾಡಿದ್ರು? ಹೊರಗಿಂದ ಯಾರ್ ಬರ್ತಾರೆ? ರಾಜು, ನೀನ್ ಮನೆ ಮುಂದೆನೆ ಇದ್ದೆ ಅಲ್ವಾ? ಹೊರಗಿಂದ ಯಾರಾದ್ರೂ ಬಂದಿದ್ರಾ? ಇಲ್ಲ ಮೇಡಮ್, ಯಾರು ಬಂದಿಲ್ವ. ಅಖಿಲ್, ಅಖಿಲ್, ಹೇಳು ಅಖಿಲ್, ಎದ್ದೇಳು. ನಿಮ್ಗೇನು ಆಗಿಲ್ವಲ್ಲ ಅದಕ್ಕೆ? ಹೊಸೂರಿ ಏನಾಯ್ತು ರೀ? ಅಖಿಲ್ ಏನಾಯ್ತು? ಅದಕ್ಕೆ ಸೀರೆಗೆ ಬೆಂಕಿ ಹತ್ಕೊಂಡಿತ್ತು ಅಣ್ಣ. ಅಯ್ಯೋ ವಸು, ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ದೆ? ಇನ್ನು ಆ ಬ್ರೇಕ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಮ್ಮ. ಅದ್ರ ಬಗ್ಗೆ ಬಿಡಿ ಅಕ್ಕ, ಭಾವ ನೋಡ್ಕೋತಾರಲ್ವಾ. ನಿನ್ಗೇನು ಆಗಿಲ್ಲ ಅಲ್ವಾ ಮಮ್ಮಿ? ನನ್ಗೇನು ಆಗಿಲ್ಲ. ನೀವೆಲ್ರೂ ನನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಆದ್ರೆ ಈಗ ಏನ್ ನಡೀತು ಅಂತ ಗಮನಿಸಿದ್ರಾ? ಅಖಿಲ್ ತಾನ ಆಗ್ಲೇ ಎದ್ದು ನಡಿದ್ರಿ ಅಂತ ಮಮ್ಮಿ ಹೇಳಿದ್ರಲ್ಲ. ಎದ್ದು ನಡೀರಿ ಚಿಕ್ಕಪ್ಪ, ಯು ಕ್ಯಾನ್ ಡೂ ಇಟ್. ಅಖಿಲ್, ಹೇಳು ಅಖಿಲ್, ಗೆಟ್ ಅಪ್. ಅಖಿಲ್ ಎದ್ದೇಳು. ಅಖಿಲ್, ಅಖಿಲ್ ಹೇಳಿ ಚಿಕ್ಕಪ್ಪ. ಅಖಿಲ್, ಇವನೇನಾದ್ರೂ ನಡೆದ್ಬಿಡ್ತಾನೋ ಏನೋ. ಹೇಳು ಅಖಿಲ್, ಹೇಳು ಅಖಿಲ್. ಹೇಳಕ್ಕಾಗ್ತಿಲ್ಲ ಅಣ್ಣ, ತುಂಬಾ ತುಂಬಾ ಕಷ್ಟ ಆಗ್ತಿದೆ. ಆಗ್ಲೇ ಎದ್ದು ನಡ್ದೆ, ಈಗ ಯಾಕೆ ಎದ್ದು ನಡೆಯೋಕಾಗ್ತಾ ಇಲ್ಲ? ಟ್ರೈ ಮಾಡು. ಹೊಸೂರೆ, ಬೇಡ ರೀ, ಅಖಿಲ್ಗೆ ಸ್ಟ್ರೆಸ್ ಕೊಡೋದು ಬೇಡ. ಅಣ್ಣ ಬನ್ನಿ. ಏನು ಅಂದ್ರೆ ಡಾಕ್ಟರ್ ಏನ್ರೇ ಹೇಳಿದ್ರು? ಅಖಿಲ್ ತಾನಾಗೆ ಎದ್ದು 2 ಹೆಜ್ಜೆ ಇಟ್ಟು ಮತ್ತೆ ಯಾಕೆ ನಡೆಯೋಕಾಗ್ಲಿಲ್ಲ?
ಡಾಕ್ಟರ್ ಹೇಳಿದ್ರಾ? ಹೇಳಿದ್ರು ಸೌರೆ, ಶಾಕಿಂದ ಹಾಗಾಗಿದೆಯಂತೆ. ಅಂದ್ರೆ ಏನ್ರಿ? ನಮಗಿಷ್ಟ ಆದವ್ರಿಗೆ ಏನಾದರೂ ತೊಂದರೆ ಆದಾಗ ಶಾಕ್ನಿಂದ ನಮಗೆ ಗೊತ್ತಿಲ್ಲದೇನೆ ಆಟೋಮೆಟಿಕ್ ಆಗಿ ಆಗ ರಿಯಾಕ್ಟ್ ಆಗ್ತಾರಂತೆ. ಹೌದು, ಅಂಥದ್ದನ್ನ ನಾವು ಅಸಂಕಲ್ಪಿತ ಪ್ರತಿಕ್ರಿಯೆ ಅಂತೀವಿ. ಅಖಿಲ್ ಥರ ಸಿಚುವೇಶನ್ ಅಲ್ಲಿರೋರು ಶಾಕಿಂದ ಹಾಗೆ ರೆಸ್ಪಾಂಡ್ ಆಗ್ತಾರಂತೆ. ಮಾತು ಬರದೇ ಇರೋರು ಶಾಕಿಂದ ಮಾತಾಡೋದು, ಮೆಂಟಲ್ ಅಪ್ಸೆಟ್ ಆಗಿರೋರು ಶಾಕಿಂದ ರಿಕವರಿ ಆಗಿ ನಾರ್ಮಲ್ ಆಗಿ ಮಾತಾಡೋರ ಥರ ಅಖಿಲ್ ಕೂಡ ನಿಮ್ಮ ಫೈರ್ ಆಕ್ಸಿಡೆಂಟ್ನ ನೋಡಿ ಅವನು ಗೊತ್ತಿಲ್ಲದೇನೆ ರೆಸ್ಪಾಂಡ್ ಆಗಿದ್ದಾನೆ. ಅಂದ್ರೆ ಏನಾದ್ರೂ ಶಾಕಿಂಗ್ ಇನ್ಸಿಡೆಂಟ್ ಆದ್ರೆ ಅಖಿಲ್ ಎದ್ದು ನಡೀತಾನ ರೀ? 100% ಶೋರ್ ಇಲ್ಲ ಅಂತ ಹೇಳಿದ್ರು. ಬಟ್ ಆಗಾದಾಗೆಲ್ಲ ಅಖಿಲ್ ಎದ್ದು ನಡೆಯೋ ಅವಕಾಶ ಇದೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ನನ್ ಸೀರೆಗೆ ಬೆಂಕಿ ಬಿದ್ದಾಗ, ನೀವ್ಯಾರೂ ಬರ್ದೇ ಇದ್ದಾಗ, ಇಲ್ಲ ನನಗ್ ನಾನೇ ಬೆಂಕಿ ಆರ್ಸಕ್ಕಾಗ್ದೇ ಇದ್ದಿದ್ರೆ ಅಖಿಲ್ ನನ್ವರ್ಗೂ ನಡ್ಕೊಂಡ್ ಬರ್ತಿದ್ನೇನೋ? ತಪ್ಪು ಮಾಡಿದ್ನೇನೋ ರೀ? ಇಲ್ಲ ಅಂದಿದ್ರೆ ಅಖಿಲ್ ಎಷ್ಟೊತ್ತಿಗೆ ಎದ್ ನಡೀತಿದ್ದ? ಅದನ್ನ ಖಂಡಿತವಾಗೂ ಹೇಳಕ್ಕಾಗಲ್ಲ ರೀ. ಶಾಕ್ ಕಾರಣದಿಂದಾಗಿ ಅಖಿಲ್ ರಿಯಾಕ್ಟ್ ಆಗಿದ್ದಾನೆ, ಅಷ್ಟು ಮಾತ್ರ ನಾವು ನೋಡ್ಬೇಕು. ಮತ್ತೆ ಅಖಿಲ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬೆಟರ್ ಏನೋ ರೀ? ಆ ವಿಷಯನ ಡಾಕ್ಟರ್ ಹತ್ರ ಕೇಳ್ದೆ ಕಣ್ರಿ. ಪ್ರತ್ಯೇಕವಾದ ಶಾಕ್ ಟ್ರೀಟ್ಮೆಂಟ್ನಿಂದ ಯಾವ ಪ್ರಯೋಜನ ಇಲ್ವಂತೆ. ಅನ್ಕೊಳ್ದೆ ಆಗೋ ಆಕ್ಸಿಡೆಂಟ್ಗೆ ಮಾತ್ರ ಆ ಥರ ಸಿಚುವೇಶನ್ನ ಎದುರಿಸೋಕೆ ಸಾಧ್ಯ ಅಂತೆ. ಹೇಗಾದ್ರೂ ಅಖಿಲ್ ಎದ್ದು ನಡಿಬೇಕು ರೀ. ಬೇಕಾದ್ರೆ ಅಖಿಲ್ಗೆ ಗೊತ್ತಾಗ್ದೇ ಇರೋ ಥರ ಯಾವ್ದಾದ್ರೂ ಆಕ್ಸಿಡೆಂಟ್ ಪ್ಲಾನ್ ಮಾಡೋಣ. ಅದ್ರಲ್ಲಿ ನಾನ್ ಪಾರ್ಟಿಸಿಪೇಟ್ ಮಾಡ್ತೀನಿ. ನನಗೇನೇ ಆದ್ರೂ ಪರವಾಗಿಲ್ಲ, ಅಖಿಲ್ ಎದ್ದು ನಡೆದ್ರೆ ಸಾಕು. ಅಂತ ಹುಚ್ಚ ಕೆಲಸ ಏನು ಮಾಡಕ್ ಹೋಗ್ಬೇಡಿ. ಶಾಕ್ ಅನ್ನೋದು ಎಲ್ಲ ಟೈಮಲ್ಲೂ ವರ್ಕೌಟ್ ಆಗಲ್ಲ. ಅದು ಅಖಿಲ್ಗೆ ಇಷ್ಟ ಆದವ್ರಿಗೆ ಏನಾದ್ರೂ ಅಪಾಯ ಆದ್ರೆ ಅವನು ರಿಯಾಕ್ಟ್ ಆಗ್ತಾನೇನೋ ರೀ? ಹಾಗಂತ ನೀವು ಅಪಾಯನ ಮೈ ಮೇಲೆ ಹೇಳ್ಕೊಳ್ತೀರಾ? ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಮೆಡಿಸನ್ ಇಂದನೇ ಟ್ರೈ ಮಾಡೋಣ. ಆತರ ಪಟ್ರೆ ಅಖಿಲ್ ಕೂಡ ಅಪಾಯ ಆಗುತ್ತೆ. ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು. ಅಖಿಲ್ ಯಾವಾಗ ಎದ್ ನಡೀತಾನೋ ಅಂತ ನಾನ್ ವೇಟ್ ಮಾಡ್ತಿದ್ದೀನಿ ರೀ. ಈ 1 ತಿಂಗಳೊಳಗೆ ಅಖಿಲ್ ಎದ್ದು ನಡೆದ್ರೆ ಡಿವೋರ್ಸ್ ಸಿಗಲ್ಲ ಅಲ್ವಾ? ನಿಮ್ಮ ಉದ್ದೇಶ ನನ್ಗೆ ಅರ್ಥ ಆಯ್ತು ರೀ, ಆದ್ರೆ ನಾವು ಆತರ ಪಡಬಾರ್ದು. ರಾಕಿ, ಹೇಳು ರಾಕಿ. ಎದ್ದೇಳಪ್ಪ, ಎದ್ದೇಳು. ಏನಾಯ್ತು ರಾಕಿ? ರಾಕಿ, ಸಾರಿ ಮೇಡಮ್, ನೋಡಿ ಈ ಹುಡುಗ ವಿಷ ಇರೋಂತ ಎಲೆ ವಾಸನೆ ತಗೊಂಡು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾನೆ. ನಾನ್ ಕಿರ್ಸ್ತಾನೆ ಇದ್ದೀನಿ, ನೀವು ಗಾಡಿ ನಿಲ್ಸಲೇ ಇಲ್ಲ. ಕರೆಕ್ಟ್ ಟೈಮ್ಗೆ ನಮ್ಮ ಅತ್ತಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು. ಸಾರಿ ಸರ್, ಇದನ್ನೆಲ್ಲ ಈ ಹುಡುಗನೇ ಬೇಕು ಅಂತ ಪ್ಲಾನ್ ಮಾಡಿದ್ದು. ನಮ್ ಹುಡುಗ ಪ್ಲಾನ್ ಮಾಡೋದು ಅಂದ್ರೇನು? ಅವನಿಗೆ ಆಕ್ಸಿಡೆಂಟ್ ಆಗೋ ತರ ಮಾಡಿದ್ರೆ ಇವ್ರಿಗೆ ಶಾಕ್ ಆಗಿ ಎದ್ದು ನಡೀತಾರೆ ಅಂತ ಹೇಳಿದ್ದ ಮೇಡಮ್. ಅದಕ್ಕೆ ಸಾರಿ ಮೇಡಮ್, ಈ ಹುಡುಗ ಹೇಳಿದ್ದಕ್ಕೆ ನಾನು ಹಾಗೆ ಮಾಡಿದೆ. ಚಿಕ್ಕ ಹುಡುಗ ಏನು ಹೇಳ್ದ ಅಂತ ನೀವು ಮಾಡ್ಬಿಡೋದಾ? ಅವನಿಗೆ ಏನಾದ್ರೂ ಆಗಿದ್ದಿದ್ರೆ? ಸಡನ್ ಆಗಿ ಗಾಡಿ ಕಂಟ್ರೋಲಿಗೆ ಬರಲ್ಲ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಅದು ನಿಮ್ಗೆ ಕಾಲ್ ಬರುತ್ತೆ ಅಂತ ಅವ್ನು ಹೇಳಿದ್ದಕ್ಕೆ ನಾನು ಹೀಗೆ ಮಾಡ್ಬೇಕಾಯ್ತು ಸರ್. ದೇವ್ರ ದಯೆಯಿಂದ ಗಂಡಂತರ ತಪ್ಪಿತು. ಸರ್, ಅರ್ಜೆಂಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಇವನಿಗೆ ತೊಂದರೆ ಆಗುತ್ತೆ. ಡೋಂಟ್ ವರಿ, ಯಾವ ತೊಂದರೆನೂ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಕಂಡುಬಿಡ್ತಾನೆ. ಥ್ಯಾಂಕ್ ಯು ಡಾಕ್ಟರ್. ಏನ್ ರಾಕಿ ನೀನ್ ಮಾಡಿರೋ ಕೆಲ್ಸ? ದೇವ್ರ ಮನೇಲಿ ಅಪಶಕನ ಆಯ್ತು ಅಂತ ಅನುಮಾನ ಬಂದು ನಾನ್ ನಿಮ್ಮನ್ನ ಹುಡುಕೊಂಡ್ ಬಂದಿದ್ದಕ್ಕೆ ಸರಿ ಹೋಯ್ತು.
ಇಲ್ಲ ಅಂದಿದ್ರೆ ನಿನ್ ಪರಿಸ್ಥಿತಿ ಏನಾಗಿರೋದು? ಯಾಕಾಗ್ ಮಾಡ್ದೆ ರಾಕಿ? ನಿನ್ಗೇನಾದ್ರೂ ಆಗಿದ್ದಿದ್ರೆ? ತಪ್ಪಲ್ವಾ ರಾಕಿ? ನಮ್ಮ ಹತ್ರ ಹೇಳ್ದೇನೆ ನೀನ್ ಯಾಕೆ ಹಾಗೆ ಮಾಡ್ದೆ? ಆಗ್ಲಿಂದ ನಾನು ಹೇಳ್ತಾನೆ ಇದ್ದೆ ಅವನ್ ಜೊತೆ ಅಖಿಲ್ನ ಕಳಿಸ್ಬೇಡಿ ಅಂತ. ಅವನು ಕೇಳಿಲ್ಲ, ನೀವು ಕೇಳಿಲ್ಲ. ಥ್ಯಾಂಕ್ ಗಾಡ್, ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ಯಾಕಿಂತ ಕೆಲಸ ಮಾಡಿದೆ ರಾಕಿ? ಸಾರಿ ಡ್ಯಾಡಿ, ಚಿಕ್ಕಪ್ಪನ್ಗೆ ಕಾಲ್ ಬರ್ಲಿ ಅಂತ ನಾನು ಹಾಗೆ ಮಾಡ್ದೆ. ನೆನ್ನೆ ಮಮ್ಮಿಗೆ ಹಾಗಾದಾಗ ಚಿಕ್ಕಪ್ಪ ಎದ್ದು ನಡೆದ್ರು ಅಲ್ವಾ? ಹಾಗೆ ನಾನು ಏನಾದರೂ ನೋಡಿದ್ರೆ ಚಿಕ್ಕಪ್ಪ ಹೇಳ್ತಾರಲ್ಲ ಅಂತ ನಿಮಗೆ ಹೇಳ್ದೇನೆ ಪ್ಲಾನ್ ಮಾಡಿದೆ. ಶಾಕಿಂದ ಚಿಕ್ಕಪ್ಪನಿಗೆ ಕಾಲ್ ಬರೋ ಚಾನ್ಸಸ್ ಇದೆ ಅಂತ ನೈಟು ನೀವು ಅಮ್ಮನ ಹತ್ರ ಹೇಳಿದ್ರಿ ಅಲ್ವಾ? ಅದನ್ನ ಕೇಳಿ ಹೀಗೆ ಮಾಡ್ದೆ ಡ್ಯಾಡಿ. ಚಿಕ್ಕಪ್ಪನ ಕಾಲ್ ಬಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಒಟ್ಟಿಗೆ ಇರ್ಬೋದು ಅಂತ ಹಾಗೆ ಪ್ಲಾನ್ ಮಾಡಿದ್ದೀನಿ. ಸಾರಿ ಡ್ಯಾಡಿ. ನೀನು ಮಾಡಿದ ಕರೆಕ್ಟೇ ರಾಕಿ, ಆದರೆ ನಿನ್ನ ಏಜ್ಗೆ ಅಷ್ಟು ದೊಡ್ಡ ರಿಸ್ಕ್ ತಗೊಳಕ್ಕೆ ಹೋಗಬಾರ್ದು. ಟೈಮ್ ಸರಿಯಾಗಿ ಮಮ್ಮಿ ಬರದೇ ಇದ್ದಿದ್ರೆ, ಇಲ್ಲಾಂದರೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗ್ತಾ ಇತ್ತೇನೋ. ಇಲ್ಲ, ನಿನ್ನ ಕಾಪಾಡೋ ಬರದಲ್ಲಿ ಚಿಕ್ಕಪ್ಪನಿಗೆ ಏನಾದರೂ ಅನಾಹುತ ಆಗಿದ್ರೆ? ಸಾರಿ ಅಣ್ಣ, ಇದೆಲ್ಲ ನನ್ನಿಂದಲೇ ಆಗಿತ್ತು. ನನಗೆ ಕಾಲ್ ಬರಬೇಕು ಅಂತ ರಾಕಿ ನೀವು ತುಂಬ ಟ್ರೈ ಮಾಡ್ತಿದ್ದೀರಾ. ನನಗೋಸ್ಕರ ರಿಸ್ಕ್ ತಗೋತಿದ್ದೀರಾ. ನಾನು ನಿಮ್ಮೆಲ್ಲರಿಗೂ ತೊಂದರೆ ಕೊಡ್ತಿದ್ದೀನಿ. ತೊಂದರೆ ಎಲ್ಲ ಏನು ಅಖಿಲ್? ನೀನು ಎದ್ದು ನಡಿಬೇಕು, ನಿನ್ನ ನಾವು ನಡೆಸ್ಬೇಕು. ಅದು ನನ್ನ ಕರ್ತವ್ಯ. ನನಗೋಸ್ಕರ ನೀವು ಕಷ್ಟಪಡ್ತಿರೋದು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ತುಂಬ ನೋವಾಗ್ತಿದೆ. ನಿನ್ಗೋಸ್ಕರ ನಾವೇನು ಕಷ್ಟಪಡ್ತಾ ಇದ್ದೀವಿ? ಸಮಯಕ್ಕೆ ಸರಿಯಾಗಿ ನಾನು ಹೊರಗೆ ಹೋಗಿದ್ರಿಂದ ರಾಕಿ ಪ್ರಾಣನ ಕಾಪಾಡ್ಕೊಳ್ಳೋಕಾಯ್ತು. ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತಾನೇ ಆಗ್ತಿತ್ತು. ಇನ್ಮೇಲೆ ರಾಕಿ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅವನ್ ಮುಂದೆ ಸೀರಿಯಸ್ ವಿಷಯಗಳನ್ನ ಯಾವುದನ್ನು ಮಾತಾಡಬಾರ್ದು. ಓಸು ಒಬ್ಳೆ ಹೊರಗಡೆ ಇದ್ದಾಳೆ, ಎಲ್ರೂ ಮನೆ ಒಳಗಿದ್ದಾರೆ. ಓಸುನ್ ಸಾಯಿಸೋದಿಕ್ಕೆ ಇದೇ ಕರೆಕ್ಟ್ ಟೈಮ್. ಮೇಡಮ್, ನೀವಾ? ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್? ಫೈನ್ ವಸು, ನೀವ್ ಹೇಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಿ ಮೇಡಮ್, ಎಲ್ಲ ನೀವು ಮಾಡಿರೋ ಸಹಾಯದಿಂದ. ನಾನೇನ್ ಮಾಡ್ದೆ ವಸು? ಅವತ್ತು ಹಾರಿಕಾ ಅವ್ರ ಅಮ್ಮ ಖಡಾಖಂಡಿತವಾಗಿ ಡಿವೋರ್ಸ್ ಬೇಕು ಅಂತ ಹಠ ಮಾಡಿದಾಗ ನೀವು ನ್ಯಾಯಶಾಸ್ತ್ರನ ಪಕ್ಕಕ್ಕಿಟ್ಟು ಮನುಷ್ಯತ್ವ ತೋರಿಸಿ ನಮಗೆ ಅನುಕೂಲ ಆಗೋ ಥರ ತೀರ್ಕೊಟ್ರಿ. ಹಾರಿಕಾ ಬದಲಾಗೋದಕ್ಕೆ 1 ತಿಂಗಳು ಸಮಯ ಕೊಟ್ರಿ. ನಮಗೆ ತುಂಬಾನೇ ಸಹಾಯ ಮಾಡಿದ್ರಿ. ನೀವ್ ಮಾಡಿರೋ ಸಹಾಯದಿಂದ ಹಾರಿಕಾ ನಮ್ಮನೇಲೇ ಇದ್ದಾಳೆ. ಅವಳಲ್ಲಿ ಈಗ ತುಂಬಾ ಬದಲಾವಣೆ ಬಂದಿದೆ ಮೇಡಮ್. ರಿಯಲಿ? ಹೌದು ಮೇಡಮ್. ಅಖಿಲ್ನ ಈಗ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಅಖಿಲ್ ಕೆಲ್ಸನೆಲ್ಲ ಅವಳೇ ಮಾಡ್ತಿದ್ದಾಳೆ. ಮನೇಲಿ ಎಲ್ರನ್ನೂ ಅರ್ಥ ಮಾಡ್ಕೋತಿದ್ದಾಳೆ. ಮದ್ವೆಗ್ ಮುಂಚೆ ಅವಳಲ್ಲಿದ್ದ ಪ್ರೀತಿ ಮತ್ತೆ ಈಗ ಶುರುವಾಗಿದೆ ಮೇಡಮ್. ಖಂಡಿತ ಅಖಿಲ್ ಜೊತೆ ಒಟ್ಟಿಗೆ ಇರ್ತಾಳೆ. ಡಿವೋರ್ಸ್ ಬೇಡ ಅಂತಾಳೆ.
ರಿಯಲಿ ಥ್ಯಾಂಕ್ ಯು ಸೋ ಮಚ್. ಅದು ತುಂಬಾ ಚಿಕ್ಕ ಹೆಲ್ಪ್ ವಸು. ನೀವ್ ಇಷ್ಟೊಂದ್ಸಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ದೃಷ್ಟಿಲಿ ಅದು ಚಿಕ್ಕ ಸಹಾಯ ಮೇಡಮ್, ಆದ್ರೆ ಅದು ನಮಗೆ ತುಂಬಾ ದೊಡ್ಡ ಹೆಲ್ಪ್ ಆಯ್ತು. ಒಂದು ಸಂಸಾರ ಉಳ್ಕೊಳ್ಳೋ ಹಾಗೆ ಮಾಡ್ತಿದೆ, ಒಂದು ಜೋಡಿ ಒಟ್ಟಿಗೆ ಇರೋ ಹಾಗೆ ಮಾಡ್ತಿದೆ. ಯಾವ ಕಾನೂನು ವ್ಯಕ್ತಿಗಳನ್ನ ಬೇರೆ ಮಾಡಲ್ಲ ವಸು. ಸಂವಿಧಾನ ಆಗ್ಲಿ ನ್ಯಾಯಶಾಸ್ತ್ರ ಆಗ್ಲಿ ವ್ಯಕ್ತಿಗಳು ಒಟ್ಟಿಗೆ ಇರ್ಬೇಕು ಅಂತ ಹೇಳುತ್ತೆ. ಆವತ್ತು ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತ ನಿಮಗೋಸ್ಕರ 1 ತಿಂಗಳು ಗಡುವು ಕೊಟ್ಟೆ. ಇದು ಕಾನೂನು ವಿರುದ್ಧ ಆದ್ರೂ ನಿಮ್ ಫ್ಯಾಮಿಲಿ ಒಟ್ಟಿಗೆ ಇರ್ಲಿ ಅಂತ ಮಾಡ್ದೆ. ಅಂತೂ ಇಂತೂ ನಿಮ್ ಪ್ರಯತ್ನ ನೆರವೇರ್ತಿದೆ ಅಂತ ಆಯ್ತು. ಹೌದು ಮೇಡಮ್, 1 ತಿಂಗಳು ಪೂರ್ತಿ ಆದ್ಮೇಲೆ ಅಖಿಲ್ ಹಾರಿಕಾ ಬಂದು ನಾವು ಒಟ್ಟಿಗೆ ಇರ್ತೀವಿ, ನಮ್ಗೆ ಡಿವೋರ್ಸ್ ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಹ್ಯಾಪಿ. ಹೌದು, ಅಖಿಲ್ ಪರಿಸ್ಥಿತಿ ಹೇಗಿದೆ? ಅವ್ನ್ ನಡೀತಿದ್ದಾನಾ? ಇನ್ನೂ ಇಲ್ಲ ಮೇಡಮ್, ಆದಷ್ಟು ಬೇಗ ನಡೀತಾನೆ. ಪ್ಲೀಸ್ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸಿ. ಅಖಿಲ್ ಎಷ್ಟು ಬೇಗ ಎದ್ದು ನಡೀತಾನೋ ಅಷ್ಟೊಳ್ಳೇದು. ಹಾರಿಕಾ ಕೂಡ ತುಂಬಾನೇ ಖುಷಿ ಪಡ್ತಾಳೆ. ಆ ಪ್ರಯತ್ನದಲ್ಲೇ ಇದೀವಿ ಮೇಡಮ್. ಓಕೆ, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೊಸ ವರ್ಷ ಬರ್ತಾ ಇದೆ. ಈ ಹಳೆ ವರ್ಷದಲ್ಲಿ ಪಟ್ಟಿರೋ ಕಷ್ಟನೆಲ್ಲ ಮರ್ತು ಹೋಗಿ ನ್ಯೂ ಇಯರ್ನ ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡೋಣ. ಅಲ್ಲಿವರೆಗೂ ಇಷ್ಟವಾಗಿರೋ ಫುಡ್ನ ತಿಂದು ಕೂಲ್ ಡ್ರಿಂಕ್ಸ್ನ ಕುಡೀರಿ. ಓಕೆ, ಎಂಜಾಯ್. ಬರೀ ಫುಡ್ ತಿಂದು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು ಯಾಕೆ ಡ್ಯಾಡಿ? ಡ್ಯಾನ್ಸ್ ಮಾಡೋಣ. ಹೌದು, ಎಲ್ರೂ ಡ್ಯಾನ್ಸ್ ಮಾಡ್ಬೇಕು. ಫಸ್ಟ್ ಡ್ಯಾನ್ಸ್ ಮಾಡ್ತೀರಾ? ದೊಡ್ಡಪ್ಪ ದೊಡ್ಡಮ್ಮ. ನನ್ ಕೈಲಾಗಲ್ಲ. ಅಯ್ಯೋ, ನಾವಾ? ಬನ್ನಿ ದೊಡ್ಡಪ್ಪ, ಬನ್ನಿ ಬನ್ನಿ. Hey, super! wow. ನೆಕ್ಸ್ಟ್ ಮಮ್ಮಿ ಡ್ಯಾಡಿ. No way. ಮಮ್ಮಿ ಡ್ಯಾಡಿ ಬನ್ನಿ. ನನ್ ಕೈಲಿ ಆಗಲ್ಲ ರಾಕಿ. ಎಲ್ರೂ ಎಂಜಾಯ್ ಮಾಡ್ಬೇಕಂತ ಡ್ಯಾಡಿ ಹೇಳಿದ್ದಾರೆ. ಇವತ್ತು ಯಾರು ನೋ ಅಂತ ಹೇಳಲೇಬಾರ್ದು ಮಮ್ಮಿ. ನಾವು ಡ್ಯಾನ್ಸ್ ಮಾಡದ್ವಲ್ಲ, ನೀವು ಕೂಡ ಹೋಗ್ ಮಾಡಿ. ಮಕ್ಕಳು ಕೇಳ್ತಾ ಇದಾರೆ, ದೊಡ್ಡವ್ರು ಹೇಳ್ತಾ ಇದಾರೆ, ಡ್ಯಾನ್ಸ್ ಮಾಡೋಣವಾ? Happy New Year, Daddy. ಹ್ಯಾಪಿ ನ್ಯೂ ಇಯರ್ ಮಮ್ಮಿ.
ಹ್ಯಾಪಿ ನ್ಯೂ ಲೈಫ್ ಬೇಬಿ. ಈ ಹೊಸ ವರ್ಷದಲ್ಲಿ ನಿನ್ಗೆ ಹೊಸ ವಿಷಯ ಗೊತ್ತಾಗುತ್ತೆ. ಏನ್ ಮಮ್ಮಿ ಆ ಹೊಸ ವಿಷಯ? ನಾನ್ ಯಾಕೆ ಹೇಳಿ, ಸ್ವಲ್ಪ ಹೊತ್ತಲ್ಲಿ ನೀನೇ ನೋಡ್ತೀಯ. ಡ್ಯಾಡಿ ಕೇಕ್ ಕಟ್ ಮಾಡೋಣ. ಅನು, ನೀನು ಅಣ್ಣ ಸೇರ್ಕೊಂಡು ಕೇಕ್ ಕಟ್ ಮಾಡಿ. ನಾನು ರಾಜ ಎಲ್ಲಿದ್ದಾನೋ ತಕ್ಷಣ ಹೋಗಿ ವಿಶಸ್ ಹೇಳಬೇಕು. ಹ್ಯಾಪಿ ಲವ್ ಇಯರ್ ರಾಜ. ನೀನು ಕೂಡ ನನ್ನ ಕೇಕ್ ತಿನ್ಸಿ ವಿಶಸ್ ಹೇಳು ರಾಜ. ಹ್ಯಾಪಿ ಲವ್ ಯು. ಈ ಇಯರ್ ನಮ್ ಮದ್ವೆ ಆಗ್ಬೇಕು ರಾಜಾ. ಬೇಗ ಆ ಕಡೆ ಹೋಗಿ, ನೀವಿಲ್ಲೇ ಇದ್ರೆ ಡೌಟ್ ಬರುತ್ತೆ. ಸರಿ ರಾಜಾ. ಇವಳು ಪ್ರೀತಿ ಹಾಳಾಗೋಗ ನಾನು ಅವ್ರನ್ನ ಸಾಯ್ಸಕ್ ಬಂದ್ರೆ ಇವಳು ನನ್ನೇ ಸಾಯಿಸ್ತಾ ಇದ್ದಾಳೆ. ಈಗ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ, ಒಂದು ಶಾಕ್ ಕೂಡ ಇದೆ. ನೀವು ನ್ಯಾಯಶಾಸ್ತ್ರನ ಪಕ್ಕಕ್ಕಿಟ್ಟು ಮನುಷ್ಯತ್ವದಿಂದ ನಮಗ್ ಅನುಕೂಲ ಆಗೋ ಥರ ತೀರ್ಪು ಕೊಟ್ರಿ. ಅವತ್ತು ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತ ನಿಮಗೋಸ್ಕರ 1 ತಿಂಗಳು ಗಡುವು ಕೊಟ್ಟೆ. ಇದು ಕಾನೂನು ವಿರುದ್ಧ ಆದ್ರೂ ನಿಮ್ಮಿಬ್ರು ಫ್ಯಾಮಿಲಿ ಒಟ್ಟಿಗೆ ಇರ್ಲಿ ಅಂತ ಮಾಡ್ದೆ. ಅಖಿಲ್ ಪರಿಸ್ಥಿತಿ ಹೇಗಿದೆ? ಅವ್ನು ನಡೀತಿದಾನ? ಇನ್ನೂ ಇಲ್ಲ ಮೇಡಮ್, ಆದಷ್ಟು ಬೇಗ ನಡೀತಾನೆ. ಈ ವಿಡಿಯೋ ನಿಮ್ ಹತ್ರ ಹೇಗ್ ಬಂತಕ್ಕ? ನಂಗೆ ಗೊತ್ತಿಲ್ಲ ವಸು. ಇದನ್ನ ನಾವು ಅಪ್ಲೋಡ್ ಮಾಡಿಲ್ಲ ವಸು, ನಾನೇ ಮಾಡಿದ್ದು. ಆ ವಿಡಿಯೋ ನಾನೇ ತೆಗ್ದಿದ್ದು. ಆಗ್ಲೇ ನಿಮಗೆ ಗೊತ್ತಿಲ್ದ ಹಾಗೆ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೆ. ಅದು ನಿಜವಾದ ವಿಡಿಯೋನ ಮಮ್ಮಿ? ಸ್ವಯಂ ನಾನೇ ನನ್ನ ಕಣ್ಣಾರೆ ನೋಡಿ ತೆಗ್ದಿರೋ ವಿಡಿಯೋ. ಅಂದ್ರೆ ಜಡ್ಜ್ ಅವ್ರು ಕೊಟ್ಟಿರೋ ತೀರ್ಪು ಸುಳ್ಳು. ಈ ವಸು ಆಡ್ಸಿರೋ ನಾಟಕ. ಇವ್ರು ಜಡ್ಜ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಇಲ್ಲ ಚಿಕ್ಕಮ್ಮ, ದುಡ್ಡು ತಗೊಂಡು ಜಡ್ಜ್ ಅವರು ತೀರ್ಪು ಕೊಟ್ಟಿಲ್ಲ. ಅಖಿಲ್ ಹಾರಿಕನ್ನ ಹೇಗಾದ್ರೂ ಒಂದ್ ಮಾಡಿ ಅಂತ ನಾನ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮನುಷ್ಯತ್ವದಿಂದ ಅವರು ತೀರ್ಪು ಕೊಟ್ರು. ಅದನ್ನ ನಾನು ನಂಬೇಕಾ? ಬೇಕು ಅಂತಾನೆ ನೀವೆಲ್ಲರೂ ಸೇರಿ ಸಂಚ್ ಮಾಡಿ ನಾಟಕ ಮಾಡಿದೀರಾ. ಜಡ್ಜ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದು ನಾನ್ ಮಾತ್ರ ಚಿಕ್ಕಮ್ಮ. ಅವರಿಗೆ ನನಗೆ ಬಿಟ್ರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ನಾನು ಕಿವಿಲಿ ಹೂವಿಟ್ಕೊಂಡಿಲ್ಲ ವಸು. ಹೊಸವ್ರು ಹೇಳ್ತಿರೋದು ಸತ್ಯ. ಈ ವಿಷಯ ನಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ.
ಯಾಕೆ ಹೀಗ್ ಮಾಡಿದ್ರಿ ಭಾವ? ಯಾಕೆ ಅಂತಿದ್ಯಲ್ಲ ಬೇಬಿ? ಹೊಸೋರೆ, ಬೇಜಾರು ಮಾಡ್ಕೋಬೇಡಿ ಹೊಸೋರೆ. ನೀವು ಒಳ್ಳೇದು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ. ನಿಮ್ಮ ಸಂಕಲ್ಪ ಒಳ್ಳೇದೆ, ನೀವು ಸೋಲಲ್ಲ. ನನಗ್ ಸೋಲೆ ಕಾಣಿಸ್ತಿದೆ ರೀ. ಹಾರಿಕಾ ಅಖಿಲ್ ಬೇರೆ ಆಗೋದೇ ಕಾಣಿಸ್ತಿದೆ. ನೀವು ಆ ಕಡೆ ನೋಡಕ್ಕೆ ಹೋಗ್ಬೇಡಿ. ಗೆಲ್ಲೋ ಕಡೆ ಮಾತ್ರ ನಿಮ್ಗೆ ಗಮನ ಇರಬೇಕು. ಯಾರೇ ಏನೇ ಅಡ್ಡಿ ಆತಂಕ ಸೃಷ್ಟಿ ಮಾಡಿದ್ರು ಅಖಿಲ್ ಹಾರಿಕಾನ ಬೇರೆ ಮಾಡೋಕ್ಕಾಗಲ್ಲ ಅಂತ ಬಲವಾಗಿ ನಂಬಿ ಅವ್ರ ಒಟ್ಟಿಗೆ ಇರೋ ಥರ ನಾವು ದೃಢವಾಗಿ ಪ್ರಯತ್ನ ಪಡೋಣ. ಒಳ್ಳೆ ಸಂಕಲ್ಪಕ್ಕೆ, ಒಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಸೋಲಿರಲ್ಲ ರೀ. ಹೊಸ ವರ್ಷಕ್ಕೆ ಕಾಲಿಡ್ತಾ ಎಲ್ಲ ಚೆನ್ನಾಗೇ ಇರತ್ತೆ ಅನ್ಕೊಂಡಿದ್ದೆ. ಆದ್ರೆ ಮೊದಲನೇ ದಿನನೇ ಹೀಗೆ ನೋವು ಪಡ್ಬೇಕಾಗಿ ಬಂತು. ಈ ಸಂಕಷ್ಟ ಒಳ್ಳೇದಕ್ಕೆ ರೀ. ಇರೋ ಟೈಮಲ್ಲೇ ಹಾರಿಕಾ ಉಲ್ಟಾ ಹೊಡೆದಿದ್ದಾಳೆ. ಅದೇ ಗಡುವು ಪೂರ್ತಿ ಆದ್ಮೇಲೆ ಹೀಗಾಗಿದ್ದಿದ್ರೆ ನಾವು ಸೋತೋಗ್ತಾ ಇದ್ವಿ. ಈಗ ಗೆಲ್ಲೋದಕ್ಕೆ ನಿಮಗೆ ಇನ್ನೊಂದು ಅವಕಾಶ ಇದೆ, ಇನ್ನೂ ಟೈಮ್ ಇದೆ. ಅಷ್ಟೊಳಗೆ ನಾವು ಏನು ಬೇಕಾದರೂ ಮಾಡ್ಬೋದು. ನಂಬಿಕೆ ಇಟ್ಟು ಧೈರ್ಯವಾಗಿರಿ. ಇರ್ತೀನಿ ರೀ. ಅದೇನಾದ್ರೂ ಪರವಾಗಿಲ್ಲ. ಅಖಿಲ್ ಹಾರಿಕಾ ಬೇರೆ ಆಗೋಕ್ ಬಿಡೋದಿಲ್ಲ. ಏನಾದ್ರೂ ಒಂದ್ ಮಾಡಿ ಅವರು ಒಟ್ಟಿಗೆ ಇರೋ ತರ ಮಾಡ್ತೀನಿ. ಈ ಕುಟುಂಬ ಒಡೆದು ಹೋಗ್ತಾ ಇರೋ ತರ ನೋಡ್ತೀನಿ. ನನ್ನ ಆಸೆ ನಿಮ್ಮ ಆಶಯ ನೆರವೇರೋ ಹಾಗೆ ಮಾಡ್ತೀನಿ. ಹಾಗೆ ಯೋಚನೆ ಮಾಡಿ ನೋಡಿ. ಹಾಗೇನೇ ಯೋಚನೆ ಮಾಡಿ. ಆಗ್ಲೇ ನಮಗೆ ನಂಬಿಕೆ, ಧೈರ್ಯ ಬರೋದು. ಆಸೆ ಪಟ್ರೆ ಅವಕಾಶ ಹುಟ್ಟುತ್ತೆ. ನಾವು ಗೆದ್ದೇ ಗೆಲ್ತೀವೋ ಸೋರೆ. ನಾಳೆಯಿಂದ ನಾವ ಚಾಮುಂಡೇಶ್ವರಿ ಜೊತೆ ತುಂಬಾ ಹುಷಾರಾಗಿರ್ಬೇಕು ರೀ. ಅವಳ ನೆರಳು ಕೂಡ ಹಾರಿಕಾ ಮೇಲೆ ಬೀಳೋದಕ್ ಬಿಡಬಾರ್ದು. ಹಾರಿಕಾ ಮನ್ಸನ್ನ ಕಾಪಾಡ್ಕೋಬೇಕು. ಹಾಗೆ ಮಾಡೋಣ ಸೋರೆ. ಫಸ್ಟ್ ನೀವು ಧೈರ್ಯವಾಗಿರಿ, ಕಾನ್ಫಿಡೆಂಟ್ ಆಗಿರಿ. ನೀವು ಡಿಪ್ರೆಸ್ ಆದ್ರೆ ಈ ಫ್ಯಾಮಿಲಿ ಪೂರ್ತಿ ಡಿಪ್ರೆಸ್ ಆಗುತ್ತೆ. ಇಲ್ಲ ರೀ, ಧೈರ್ಯವಾಗಿರ್ತೀನಿ. ಇನ್ಯಾವತ್ತೂ ಹೀಗೆ ಬೇಜಾರ್ ಮಾಡ್ಕೊಳಲ್ಲ. ಯಾವ ಸಮಸ್ಯೆ ಎದುರಾದ್ರೂ ಫೇಸ್ ಮಾಡ್ತೀನಿ. ಅಖಿಲ್ ಹಾರಿಕಾ ಒಟ್ಟಿಗೆ ಇರೋದು ಮುಖ್ಯ. ಅದಕ್ಕೆ ಏನಾದ್ರೂ ಮಾಡ್ತೀನಿ. ಇದೇ ಸ್ಪಿರಿಟ್ ಅಲ್ಲಿರಿ. ನಾನು ನಿಮ್ ಜೊತೆಗೆ ಇರ್ತೀನಿ. ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ ಜೊತೆಗೆ ಇರ್ತಾರೆ. ನಾವು ಅನ್ಕೊಂಡಿದ್ದನ್ನ ಮಾಡೋಣ. ಏನೇ ಮತ್ತೆ ಗೆಟ ಬದಲಾಯಿಸ್ಬಿಟ್ಟೆ? ಬದ್ಲಾಗತ್ತೆ ಆಂಟಿ. ಇನ್ಮೇಲೆ ಎಲ್ಲ ಬದ್ಲಾಗತ್ತೆ. ಗೆಟಪ್, ಸೆಟಪ್ ಎಲ್ಲ ಬದಲಾಯಿಸ್ತೀನಿ. ನನಗ್ ಮೋಸ ಮಾಡದವ್ರನ್ನ ಸುಮ್ನೆ ಬಿಡ್ತೀನಾ? ಒಂದ್ ಕೈ ನೋಡ್ಕೋತೀನಿ. ಯಾಕೆ ಹಾರಿಕಾ ಹುಚ್ಚಂಗೆ ಆಡ್ತಿದ್ಯಾ? ಹೋಗಿ ನಂಗೆ ಟೀ ತಗೊಂಡ್ ಬಾ. ತಗೊಂಡ್ ಬರಲ್ಲ. ನಾನೇನಾದ್ರೂ ನಿನ್ ಸರ್ವೆಂಟಾ ಇಲ್ಲ ನರ್ಸಾ? 1 ತಿಂಗಳು ಆದ್ಮೇಲೆ ಮಾಜಿ ಆಗೋ ಹೆಂಡತಿ. ಯಾಕೆ ಹೀಗ್ ಮಾತಾಡ್ತಿದ್ಯಾ ಹಾರಿಕಾ? ಇನ್ನು ಮುಂದೆ ನನ್ನ ಮಾತು ಹೀಗೆ ಇರುತ್ತೆ. ಏನಾಯ್ತು ಹಾರಿಕಾ? ಜ್ಞಾನೋದಯ ಆಯ್ತು. ನನಗಾಗಿರೋ ಅನ್ಯಾಯ ಗೊತ್ತಾಯ್ತು. ಈ ವಸುವಕ್ಕ ಆಡಿರೋ ಸುಳ್ಳು ಅರ್ಥ ಆಯ್ತು.
ಅದು ನಿನ್ಗೋಸ್ಕರನೇ ಮಾಡಿದ್ದು ಹಾರಿಕಾ. ನೀನು ಅಖಿಲ್ ಒಟ್ಟಿಗೆ ಇರ್ಬೇಕು ಅಂತಾನೆ ಮಾಡಿದ್ದು. ಆಸ್ತಿ ಬೇರೆ ಕಡೆ ಹೋಗ್ಬಾರ್ದು ಅನ್ನೋ ಸ್ವಾರ್ಥಕ್ಕೋಸ್ಕರ ಮಾಡಿದೆ ಅಂತ ನಿಜ ಹೇಳ್ಬೋದಲ್ವಾ? ನಮ್ಮ ಮತಿಗೆಗಂತ ಸ್ವಾರ್ಥ ಇಲ್ಲ. ಅದೇ ಇದ್ದಿದ್ರೆ ನೀನ್ ಈ ಮನೇಲಿ ಇರ್ತಾನೆ ಇರ್ಲಿಲ್ಲ. ಯಾವ ಸ್ವಾರ್ಥನೂ ಇಲ್ಲ ಅಂದ್ಮೇಲೆ ಜಡ್ಜ್ ಹತ್ರ ಯಾಕೋ ಸುಳ್ಳು ಹೇಳ್ಬೇಕಿತ್ತು? ನಿಮ್ಗೂನು ವಸು ಮಾಡಿರೋ ಒಳ್ಳೇದ್ ಅರ್ಥ ಆಗ್ತಿಲ್ವಾ ಚಿಕ್ಕಮ್ಮ? ನಮ್ಗೆ ಚೆನ್ನಾಗ್ ಅರ್ಥ ಆಯ್ತು ಅಕ್ಕ. ಆದ್ರೂ ಅದೆಲ್ಲ ಹಳೆ ಡಿಸ್ಕಷನ್. ಫ್ರೆಶ್ ಮ್ಯಾಟರ್ ಏನಂದ್ರೆ ನನಗೆ ಬೀರು ಬೀಗದ ಕೈ ಬೇಕು. ಈಗ ಬೀರು ಬೀಗದ ಕೈ ನಿನ್ಗ್ಯಾಕೆ? ನನಗೆ ಸ್ವಲ್ಪ ಖರ್ಚಿದೆ, ದುಡ್ಡು ಬೇಕು, ಹೊರಗೆ ಹೋಗ್ಬೇಕು. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್. ಆದಷ್ಟು ಬೇಗ ನಾವೊಂದು ಗೌರ್ಮೆಂಟ್ ಪ್ರಾಜೆಕ್ಟ್ನ ಮಾಡಕ್ ಹೋಗ್ತಾ ಇದ್ದೀವಿ. ನಿಜನಾ ಅಭಿ? ಹೌದಣ್ಣ. ಚೀಫ್ ಸೆಕ್ರೆಟರಿ ಅವರು ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಈ ಈವೆಂಟ್ ಬಗ್ಗೆ ಮಾತಾಡಿದ್ರು. ನಮ್ಮ ಕಂಪ್ನಿ ಬಗ್ಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಅಂಡ್ ಒಬ್ರು ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ಇಂಟ್ರೆಸ್ಟ್ ತೋರಿಸಿದಾರಂತೆ. ಅದಕ್ಕೆ ಆ ಇವೆಂಟ್ ನಮಗೆ ಕೊಡ್ತಾ ಇದಾರಂತ ಗೊತ್ತಾಯ್ತು. ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ವರ್ಕ್. ಇಟ್ಸ್ ಅ ಪ್ರೆಸ್ಟೀಜಿಯಸ್ ಇವೆಂಟ್. ಇದನ್ನ ಗ್ರ್ಯಾಂಡ್ ಆಗಿ ಸಕ್ಸಸ್ ಮಾಡಿದ್ರೆ ಫ್ಯೂಚರಲ್ಲಿ ನಮಗೆ ಗೌರ್ಮೆಂಟ್ ಸಪೋರ್ಟ್ ಇರುತ್ತೆ, ಕಂಪ್ನಿಗೆ ಗ್ರೋತ್ ಕೂಡ ಸಿಗುತ್ತೆ. ಓಕೆ, ಇವತ್ತೇ ಆ ಇವೆಂಟ್ ಫೈಲ್ ನಮ್ಮ ಹತ್ರ ಬರುತ್ತೆ. ಬಂದ ತಕ್ಷಣನೇ ವರ್ಕ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ. ಸರ್, ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಆದಿತ್ಯ ಇವೆಂಟ್ಸ್ ಚೇರ್ಮನ್ ಆದಿತ್ಯ ಅವರು ಮತ್ತೆ ಅವ್ರ ತಂದೆ ಆನಂದ್ ರಾವ್ ಅವರು ಬಂದಿದ್ದಾರೆ ಸರ್. ಬರೋದಕ್ಕೆ ಹೇಳಿ. ಆಯ್ತು ಸರ್. ಓಕೆ, ಗೆಟ್ ಬ್ಯಾಕ್ ಟು ವರ್ಕ್. ಈಗ ಅವ್ರು ಯಾಕೆ ಬರ್ತಿದಾರ ಅಭಿ? ಅವ್ರನ್ನೇ ಕೇಳೋಣ. ಹಲೋ ಮಿಸ್ಟರ್ ಆದಿತ್ಯ, ವೆಲ್ಕಮ್. ಹಾಯ್ ಆನಂದ್ ಅವರೇ. ಹಾಯ್, ಕೂತ್ಕೊಳ್ಳಿ. ಗೌರ್ಮೆಂಟ್ ಪ್ರಾಜೆಕ್ಟ್ ಬೇಕು ಅಭಿ. ನೀವು ಕೊಟ್ರೆ ಅದನ್ನ ತಗೋತೀವಿ. ಆ ಪ್ರಾಜೆಕ್ಟ್ ಬಗ್ಗೆ ಇಷ್ಟು ಬೇಗ ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಹತ್ರ ಗೂಢಚಾರಿಗಳಿದ್ದಾರೆ ಭಾಸ್ಕರ್. ಮಾರ್ಕೆಟಲ್ಲಿ ಯಾವಾಗ ಏನಾಗುತ್ತೋ ಅಂತ ಅವಾಗ ನಮಗೆ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ಆ ಇವೆಂಟ್ ಗೌರ್ಮೆಂಟ್ ನಿಮಗೆ ಕೊಡ್ತಿದೆ ಅಂತ ಇನ್ಫಾರ್ಮೇಶನ್ ಬಂತು. ಅದು ನಮಗೆ ಬೇಕು. ನಿಮಗೆ ಬೇಕಂದ್ರೆ ಆ ಗೌರ್ಮೆಂಟ್ ಹೋಗಿ ಕೇಳಿ. ಸೆಕ್ರೆಟರಿಯೇಟ್ ಇಲ್ಲಿದೆ ಅಂತ ನಿಮಗೆ ಗೊತ್ತಲ್ವಾ? ಉಗುರಲ್ಲಿ ಹೋಗೋ ಚಿಗುರಿಗೆ ಕೊಡ್ಲಿ ಆದ್ರೂ ಯಾಕೆ ಬೇಕು ಅಂತ ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ ಅಭಿ. ನನ್ನ ಆನ್ಸರ್ ನಿಮಗೆ ಗೊತ್ತಲ್ವಾ? ನೀವು ನೋ ಅಂತೀರಾ ಅಂತ ಗೊತ್ತಿದ್ದೇ ಬಂದ್ವಿ ಅಭಿ. ಆದ್ರೆ ನೀವು ಕೂಡ ಒಂದು ತಿಳ್ಕೋಬೇಕು. ನೀವು ನಿಮ್ಮ ಆಫೀಸಿಗೆ ಬೀಗ ಹಾಕಿದ್ಮೇಲೆ ನಮ್ಮ ಆಫೀಸ್ ತುಂಬಾ ದೊಡ್ಡದಾಗಿ ಬೆಳೀತು. ದೊಡ್ಡ ದೊಡ್ಡ ಈವೆಂಟ್ಸ್ ಎಷ್ಟೋ ಮಾಡಿದ್ವಿ. ಸುಮಿತ್ರ ಅವರ ಆಫೀಸಲ್ಲಿ ನೀವು ವಾಚ್ಮೆನ್ ಆಗಿ, ತೋಟದ ಮಾಲಿಯಾಗಿ ಕೆಲಸ ಮಾಡಬೇಕಾದ್ರೆ ಆ ಕಂಪನಿಗೆ ಆಪೋಸಿಟ್ ಆಗಿ ಬಂದಿದ್ದು ಕೂಡ
ನಾವೇ. ಆ ಕಂಪ್ನಿನ ಕೂಡ ಕ್ರಾಸ್ ಮಾಡಿ ಮುಂದಕ್ಕೆ ಹೋದ್ವಿ. ಈಗ ನಮ್ಮ ಕಂಪ್ನಿ ಎದುರಾಗಿರೋದು ನಿಮ್ಮ ಕಂಪ್ನಿ ಒಂದೇ. ಮರ್ಯಾದೆಯಿಂದ ನೀವು ಹಿಂದೆ ಸರಿದ್ರೆ ನಮ್ಮ ಹಿಂದೆ 2ನೇ ಸ್ಥಾನದಲ್ಲಿರ್ತೀರ. ಇಲ್ಲ ಅಂದ್ರೆ ನಿಮಗೆ ಪ್ಲೇಸ್ ಅನ್ನೋದೇ ಇಲ್ದಿರೋ ಹಾಗೆ ಮಾಡ್ತೀನಿ. ಏನು ಹೆದರ್ಸ್ತಾ ಇದ್ದೀರಾ? ನಮ್ಮ ಆಫೀಸ್ಗೆ ಬಂದು ನಮ್ಮನ್ನೇ ಭಯ ಪಡಿಸ್ತಿದ್ದೀರಾ? ಸೆಕ್ಯೂರಿಟಿ ಅಣ್ಣ ವೇಟ್, ಇವರು ನಮ್ಮ ಗೆಸ್ಟ್. ಸೆಕ್ಯೂರಿಟಿನ ಕರೆದು ಕತ್ತು ಹಿಡಿದು ಆಚೆ ತಳ್ಳಿದ್ರೆ ಮರ್ಯಾದೆ ಇರಲ್ಲ. ಶತ್ರುಗಳಾದರೂ ಅಷ್ಟೇ, ನಮ್ಮ ಹತ್ರ ಬಂದಾದ್ಮೇಲೆ ರೆಸ್ಪೆಕ್ಟ್ ಕೊಡಲೇಬೇಕು. ನಿಮಗೆ ಆ ಪ್ರಾಜೆಕ್ಟ್ನ ಕೊಡೋದಕ್ಕೆ ಆಗಲ್ಲ ಮಿಸ್ಟರ್ ಆದಿತ್ಯ. ಇನ್ನೀವಿನ್ನು ಹೊರಡ್ಬೋದು. ನಮ್ಮ ಹತ್ರ ಇಟ್ಕೊಂಡ್ರೆ ನಷ್ಟ ಅನುಭವಿಸ್ತೀಯ ಅಭಿ. ನಿಮ್ಮಂತ ಎಷ್ಟೋ ಜನನ್ನ ನಾವು ಹೆಸರಿಲ್ದಂಗೆ ಅಳಿಸಾಕಿದೀವಿ. ಏನ್ ಬೇಬಿ ನೀನ್ ಹೇಳ್ತಾ ಇರೋದು? ಹೌದು ಮಮ್ಮಿ, ವಸ್ಸು ಅಕ್ಕ ಮತ್ತೆ ನನಗೆ ಹೊಡೆದ್ಲು. ಸಾರಿ ಸಿಸ್ಟರ್, ಪಕ್ಕದಲ್ಲಿದ್ದು ನಾನೇನು ಮಾಡಕ್ಕಾಗ್ಲಿಲ್ಲ. ನಾನ್ ಸೈಲೆಂಟ್ ಆಗಿದ್ರೆ ವಸ್ಸು ಅಕ್ಕ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ಈ ಮನೆಗೆ ಅವಳೇ ಬಾಸ್ ಅನ್ಕೊಂಡಿದ್ದಾಳೆ. ಈ ಮನೆಗೆ ನಾನೇ ಬೆಸ್ಟ್ ಆಗ್ಬೇಕು, ನಂದೇ ಅಪ್ಪರ್ ಹ್ಯಾಂಡ್ ಆಗ್ಬೇಕು. ಹೌದು ಕಣೆ, ಈ ಮನೆಗೆ ನೀನೇ ನಂಬರ್ 1 ಆಗ್ಬೇಕು. ನಿನ್ ಕೆಳಗಡೆ ವಸು ಪಾವನಿ ಇರ್ಬೇಕು. ಈ ಕ್ಷಣದಿಂದ ಅದೇ ಕೆಲಸ ಮಾಡ್ತೀನಿ ಆಂಟಿ. ಎಲ್ರಿಗೂ ಎದುರುತ್ರ ಕೊಡ್ತೀನಿ. ಯಾರ್ ಏನ್ ಮಾಡ್ತಾರೋ ನೋಡ್ತೀನಿ. ಹಾ, ಈಗ ನೀನ್ ಮಾಡ್ಬೇಕಾಗಿರೋದು ಅದನ್ನಲ್ಲ ಬೇಬಿ, ಅದಕ್ಕಿಂತ ಮುಖ್ಯವಾದ ಕೆಲಸ ಇನ್ನೊಂದಿದೆ. ಏನ್ ಮಮ್ಮಿ? ಯಾವ ಕಾನೂನ್ನ ಮುಂದಿಟ್ಕೊಂಡು ಆ ವಸು ನಿನ್ನ ಮನೆ ಲಾಕ್ ಮಾಡಿದ್ಲೋ ಅದೇ ಕಾನೂನ್ನ ಇಟ್ಕೊಂಡು ಆ ವಸುನ ಲಾಕಪ್ ಹಾಕಿಸ್ಬೇಕು. ಅಂದ್ರೆ ವಸುನ ಜೈಲಿಗೆ ಕಳಿಸ್ತೀರಾ ಸಿಸ್ಟರ್? ಅದೇಗ್ ಮಮ್ಮಿ? ಅದಕ್ಕೇನಾದ್ರೂ ಚಾನ್ಸ್ ಇದೆಯಾ? ಇದೆ. ಆ ಚಾನ್ಸ್ ನಮ್ಗೆ ವಸುನೇ ಕೊಟ್ಟಿದ್ದಾಳೆ. ನಡೀರಿ, ಅವಳ ಮೇಲೆ ಪೊಲೀಸ್ ಕೇಸ್ ಹಾಕೋಣ. ಪೊಲೀಸ್ ಕೇಸಾ? ಹೌದು. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ವಸುನ ಅರೆಸ್ಟ್ ಮಾಡಿಸ್ಬೋದು. ಇದೇ ರೈಟ್ ಟೈಮ್. ಬನ್ನಿ. ನೀವು ಹೋಗಿ ಸಿಸ್ಟರ್, ನಾನು ಆಮೇಲೆ ಬರ್ತೀನಿ. ಏನಾಂಟಿ, ಅವ್ರನ್ ಕಂಡ್ರೆ ನಿಮಗ್ ಭಯನಾ? ಭಯ ಅಂತಲ್ಲ, ಈ ಸಲ ನೀವು ಹೋಗಿ, ಮುಂದಿನ ಸಲ ನಾನು ಬರ್ತೀನಿ. ನಡಿ ಬೇಬಿ. ಹೇಳು ಪಾವನಿ. ಏನು ಅಂದ್ರೆ ಅಭಿಗೆ ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ? ಏನಾಯ್ತು ಪಾವನಿ, ಯಾಕಷ್ಟು ಗಾಬರಿ ಆಗಿದೆಯಾ? ಮೊದ್ಲು ಅಭಿಗ್ ಫೋನ್ ಕೊಡ್ರಿ, ಮಾತಾಡ್ಬೇಕು. ಅಭಿ, ನಿಮ್ಮ ಅದ್ಗೆ ನಿನ್ನ ಹತ್ರ ಮಾತಾಡ್ಬೇಕಂತ. ಹೇಳಿ ಅದ್ಕೆ. ನೀನು ಈಗ್ಲೇ ಮನೆಗ್ ಬರ್ಬೇಕು ಅಭಿ. ಯಾಕತ್ಗೆ, ಏನಾಯ್ತು? ನೀವು ಆಫೀಸ್ಗೆ ಹೋದ್ಮೇಲೆ ಜಗಳ ಇನ್ನೂ ಜಾಸ್ತಿ ಆಯ್ತು. ವಸು ಹಾರಿಕಾ ಮೇಲೆ ಕೈ ಎತ್ತಿದ್ಲು. ಏನತ್ಗೆ? ವಸೂರು ಮತ್ತೆ ಹಾರಿಕಾ ಮೇಲೆ ಕೈ ಮಾಡಿದ್ರಾ? ಹಾರಿಕಾ ನಿಮ್ 3 ಅಣ್ಣ ತಮ್ಮಂದ್ರ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ಲು. ವಸುಗೆ ಕೋಪ ಬಂದು ಹೊಡೆದ್ಲು. ಚಾಮುಂಡಿ ಚಿಕ್ಕಮ್ಮ ಬಂದು ಹಾರಿಕನ್ನ ಕರ್ಕೊಂಡು ಹೋಗಿ ವಸು ಮೇಲೆ ಕೇಸ್ ಹಾಕ್ಸಿ ಪೊಲೀಸರನ್ನ ಕರ್ಕೊಂಡ್ ಬಂದಿದ್ದಾರೆ. ವಾಟ್? ಪೊಲೀಸರು ವಸುನ ಸ್ಟೇಷನ್ಗೆ ಬಾ ಅಂತಿದ್ದಾರೆ. ನನ್ಗೆ ಭಯ ಆಗ್ತಿದೆ ಅಭಿ. ಚಾಮುಂಡಿ ಚಿಕ್ಕಮ್ಮ ಹಾರಿಕಾ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ವಸುನ ಅರೆಸ್ಟ್ ಮಾಡ್ಲೇಬೇಕು ಅಂತಿದ್ದಾರೆ. ನೀನ್ ಬೇಗ ಬರ್ಲಿಲ್ಲ ಅಂದ್ರೆ ವಸುನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಭಿ, ಆತಂಕ ಪಡ್ಬಿಡಿ ಅದ್ಕೆ, ನಾವೀಗ್ಲೇ ಹೊರಡ್ ಬರ್ತೀವಿ.
ಏನಾಯ್ತವಿ? ಅರ್ಜೆಂಟಾಗಿ ನಾವು ಮನೆಗೆ ಹೋಗ್ಬೇಕಣ್ಣ. ನೀವು ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ನೀವೇ ನಮ್ಮ